Hi friends, ನಾನು ನಿಮ್ಮ ರವಿ ಸಿ ನಾಯ್ಕರ್. ಆಸ್ ಯು ನೋ ದಟ್ ಕರೆಂಟ್ ಅಫೇರ್ಸ್ ಒಂದು ಸೀರೀಸ್ ಮಾಡಿದಿವ್ರಿ ಅಂಡ್ ಒಂದು ಏನ್ ಕೊಡ್ರಿ ಆಲ್ರೆಡಿ ನೋಡ್ಕೊಡ್ರಿ ಈಗಾಗಲೇ ದಟ್ ಇಸ್ ಇಂಟರ್ನಲ್ ರಿಸರ್ವೇಶನ್ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಗಿದೆ. ಸೊ ಹೀಗಾಗಿ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದ್ರೆ ಎಲ್ಲೋ ಬೇಗ ಆಗ್ಲಿ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ ರೀ. ನೋಡೋಣ್ರಿ ಎಷ್ಟು ಟೈಮ್ ತಗೊಂತಾರ ಗೊತ್ತಿಲ್ಲ, ಬಟ್ ನೋಟಿಫಿಕೇಶನ್ ಬಂದ್ರೆ ಎಲ್ಲವೂ ಸ್ಪೀಡ್ ಆಗಿ ಬರ್ಬೋದು. ಯಾಕಂದ್ರೆ ಇವತ್ತು ನೋಡ್ಕೊಡ್ರಿ ಇವತ್ತು ನೋಡ್ಕೊಡ್ರಿ ದಟ್ ಇಸ್ ವಿಧಾನಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಬಗ್ಗೆನೂ ಮಾತಾಡಿದ್ರೆ ನಾವು ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ ಮತ್ತೆ ವೇಟ್ ಮಾಡೋದು ಬೇಡ, ಮತ್ತೆ ಲೇಜಿ ಆಗೋದು ಬೇಡ. ವಿ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ಅದಾಗ ನೀವು ನೋಡ್ರಿ ಕೋವಿಡ್ ಆದಾಗಿಂದ ವಿಳಂಬಗಳು ಜಾಸ್ತಿ ಆಗ್ತದೆ ನೋಟಿಫಿಕೇಶನ್. ಅದಕ್ಕೆ ಯಾವುದೇ ನೋಟಿಫಿಕೇಶನ್ ಬರಲಿ ಇದೇ ನನ್ನ ಕೊನೆಯ ನೋಟಿಫಿಕೇಶನ್ ಅಂತೇಳಿ ಪ್ರಿಪೇರ್ ಆಗ್ರಿ. ಯಾಕಂದ್ರೆ ನನ್ಗೆ ಇನ್ನೂ ಏಜ್ ಇದೆ ಮತ್ತು ನಡೀತಿದ್ ಅಂತ ಲೇಜಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಯಾವುದೇ ಅಪ್ಕಮಿಂಗ್ ನೋಟಿಫಿಕೇಶನ್ ಬಂದ್ರು ದಿಸ್ ಇಸ್ ಮೈ ಫೈನಲ್ ನೋಟಿಫಿಕೇಶನ್, ಫೈನಲ್ ಅಪ್ಲಿಕೇಶನ್ ಅನ್ನೋ ಭಾವನೆಯಿಂದ ಪ್ರಿಪೇರ್ ಆಗ್ರಿ. ಯಾಕಂದ್ರೆ ಕ್ವಶನ್ಸ್ ನೋಡ್ಕೊಡ್ರಿ 2-3 ವರ್ಷದಿಂದ ಯಾವ್ದು ನೋಟಿಫಿಕೇಶನ್ ಅಂದಾಗ ಬಹಳ ಸ್ಟ್ಯಾಂಡರ್ಡ್ ತೆಗೆಯುವ ಸಾಧ್ಯತೆಗಳಿದೆ. ಇತ್ತಾಗ ಸ್ಟಾಟಿಕ್ ನು ಪ್ರಿಪೇರ್ ಆಗ್ರಿ ಮತ್ತೆ ಇತ್ತಾಗ ಕಾನ್ಸೆಪ್ಟ್ ನು ಪ್ರಿಪೇರ್ ಆಗ್ರಿ. ಅಂದ್ರೆ ಪೂರ್ತಿ ಕಾನ್ಸೆಪ್ಟ್ ಹೋಗಿ ಸ್ಟಾಟಿಕ್ ಬಿಡಾಕ್ ಹೋಗ್ಬೇಡ್ರಿ, ಪೂರ್ತಿ ಸ್ಟಾಟಿಕ್ ಹೋಗಿ ಕಾನ್ಸೆಪ್ಟ್ ಬಿಡಾಕ್ ಹೋಗ್ಬೇಡ್ರಿ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ರೀ. ಸೊ ಹೀಗಾಗಿ ಯಾವುದೇ ನೋಟಿಫಿಕೇಶನ್ ಬಂದ್ರೆ ಕೊನೆಯ ಹಂತದಲ್ಲಿ ಯಾವ ತರ ಪ್ರಿಪೇರ್ ಮಾಡ್ಬೇಕು ಡೆಫಿನೆಟ್ಲಿ ವಿಲ್ ಗೈಡ್. ಬಟ್ ಈಗ ಸದ್ಯ ಏನ್ ಗೊತ್ತ್ರಿ 15 ಅಂದ್ರೆ ಎಕ್ಸಾಮ್ ಡೇಟ್ ಬಿಟ್ಟು 15 ದಿನಗಳ ಮುಂಚಿತವಾಗಿ ನಾವು ಒಂದು ಬೇರೆ ಸೀರೀಸ್ ತಗೊಂಬರನ್ರಿ. ಯಾವ್ದನ್ನ ಕೊನೆಯ ಹಂತದಲ್ಲಿ ಯಾವ್ದು ನೋಡ್ಬೇಕಂತ. ಬಟ್ ಅಲ್ಲಿ ತನ ಏನಂತಲ್ಲ ರೆಗ್ಯುಲರ್ ಬೇಸ್ಡ್ ಅಂತ ಬಂದಾಗ ಇಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಸಬ್ಜೆಕ್ಟ್ ನ ಕೂಡ ಮಿಕ್ಸ್ ಮಾಡ್ಕೊಂಡ್ ತಗೊಂಡ್ರೆ ಅಂದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಆಲ್ರೆಡಿ ನೋಡ್ಕೊಡ ಐ ಥಿಂಕ್ 10 ವಿಡಿಯೋಸ್ ಆಗಿದ್ದೇವ್ರಿ. ಸೊ ಪ್ಲೀಸ್ ಇನ್ನು ಯಾರು ನೋಡಿಲ್ಲ ಅದು ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತದೆ ನಿಮಗೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಅಂತ ಹೋಗಿ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಡೆಫಿನೆಟ್ಲಿ ವಿಲ್ ಗೆಟ್ ಆಲ್ ದ ವಿಡಿಯೋಸ್ ಲಿಂಕ್. ಪ್ಲೀಸ್ 1.25 ಸ್ಪೀಡ್ ಇಟ್ಕೊಂಡು ಅದನ್ನ ಬೇಗ ಮುಗಿಸ್ಕೊಡ್ರಿ. ಯಾಕಂದ್ರೆ ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋ ಹೋಗ್ತಾ ನಿಮ್ಗೊಂದು ಲಿಂಕ್ ಸಿಗುತ್ತ್ರಿ. ಸೊ ವಿತ್ ದ್ಯಾಟ್ ನೋಟ್ ಎಲ್ಲವೂ ಆಗೋದು ಒಳ್ಳೇದಾಗ್ಲಿ ಬೇಗ ಆಗ್ಲಿ ಅಂತೇಳಿ ನಾವು ನಿಮ್ ವಿಶ್ ಮಾಡ್ತಾ ವಿಲ್ ಸ್ಟಾರ್ಟ್ ಟುಡೇ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ಕೂಡ ನೋಡ್ರಿ ಕೆಲವೊಂದಿಷ್ಟು, ಯಾಕಂದ್ರೆ ಇಲ್ಲಿವರೆಗೆ ನಾವು ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ನ ಕ್ವಶನ್ ಜಾಸ್ತಿ ತಗೊಂಡಿದ್ದಿಲ್ಲ. ಸೊ ಹೀಗಾಗಿ ಇವತ್ತಿನ ಸೆಷನ್ ಒಂದೆರಡು ಕಾನ್ಸ್ಟಿಟ್ಯೂಷನ್ ಕ್ವಶನ್ಸ್, ಒಂದೆರಡು ಸ್ಟಾಟಿಕ್ ಕ್ವಶನ್ಸ್ ಮತ್ತು ಒಂದಿಷ್ಟು ಇಂಟರ್ನ್ಯಾಷನಲ್ ರಿಲೇಷನ್, ಒಂದಿತ್ತು ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಹೇಳ್ತಾ ಗೊತ್ತ್ರಿ. ಫಸ್ಟ್ ಕ್ವಶನ್ ಸಿ ರೀಸೆಂಟ್ಲಿ ದ ಗವರ್ನರ್ ಆಫ್ ವಿಚ್ ಸ್ಟೇಟ್ ಅಜಯ್ ಮಲ್, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾನೆ ಅಜಯ್ ಕುಮಾರ್ ಭಲ್ಲಾ ಹ್ಯಾವ್ ಬಿನ್ ಗಿವನ್ ದ ಅಡಿಷನಲ್ ಚಾರ್ಜ್ ಆಫ್ ಗವರ್ನರ್ ಆಫ್ ನಾಗಾಲ್ಯಾಂಡ್ ಅಂತ ಹೇಳಿ. ಸರ್ ಒಂದ್ ತಿಳ್ಕೊಡ್ರಿ, ನೀವು ಅಬ್ಸರ್ವ್ ಮಾಡಿಲ್ಲ ಗೊತ್ತಿಲ್ಲ, ನಿಮ್ಮ ಪರೀಕ್ಷೆಗಿಂತ ಮುಂಚೆ ಏನಾದ್ರೂ ನೇಮಕಾತಿಗಳು ಬಂದರೆ ಅಥವಾ ಅಪಾಯಿಂಟ್ಮೆಂಟ್ಸ್ ಬಂದ್ರೆ ಕೇಳ್ತಾರ್ರಿ. ಬಟ್ ಇಲ್ಲ ಡೈರೆಕ್ಟ್ಲಿ ಆನ್ಲೈನ್ ಕೇಳಂಗಿಲ್ಲ. ಈಗ ನೋಡ್ರಿ ನಾವು ಮೊದ್ಲು ಹೆಂಗಿತ್ತು ಗೊತ್ತಾ ಟ್ರೆಂಡ್, ನಾವೇನಾದ್ರು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಈ ತರ ಓದ್ತಿರ್ಬೇಕಾರೆ ಅಥವಾ SD ಎಕ್ಸಾಮ್ ಓದ್ತಿರ್ಬೇಕಾರ ಇತ್ತೀಚೆಗೆ ಅಜಯ್ ಕುಮಾರ್ ಭಲ್ಲಾ ಅವ್ರನ್ನು ಈ ಕೆಳಗಿನ ಯಾವ ರಾಜ್ಯದ ಗವರ್ನರ್ ಅಡಿಷನಲ್ ಗವರ್ನರ್ ಆಗಿ ನೇಮಕ ಮಾಡಲಾಯ್ತು ಹಿಂಗ್ ಕೇಳ್ತಾರೆ. ಬಟ್ ಈಗ ಎಕ್ಸಾಮ್ ಟ್ರೆಂಡ್ ಆಗಿ ಏನ್ರಿ ಸರ್, ಓಕೆ ಒಬ್ಬ ಗವರ್ನರ್ ನೇಮಕಾತಿ ಕುರಿತಾದ ಸರಿಯಾದ ಅಥವಾ ತಪ್ಪಾದ ಹೇಳಿಕೆಗಳನ್ನು ಹೇಳಿ ಅಂತೇಳಿ ಒಂದು 3 ಹೇಳಿಕೆ ಇಡ್ತಾನ, ಇಲ್ಲ ತಾನ ಒಂದ್ಲೇನ್ರಿ ಆರ್ಟಿಕಲ್ ನಂಬರ್ಸ್ ಇರ್ತಾನ. ಸೊ ಹೀಗಾಗಿ ಫಸ್ಟ್ ನಮ್ಗೆ ಅರ್ಥ ಆಗ್ಬೇಕದು ವಾಟ್ ಯು ಮೀನ್ ಬೈ ಗವರ್ನರ್ ಅಂದರೆ ಏನು. ಗವರ್ನರ್ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಡಿ. ಅಂದ್ರೆ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಗವರ್ನರ್. ಅಂದ್ರೆ ರಾಜ್ಯಪಾಲರು ಅಂದರೆ ಏನು. ಸರ್ ರಾಜ್ಯಪಾಲರು ಅಂದ್ರೆ ಆಯಾ ರಾಜ್ಯಗಳ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಪ್ರತಿಯೊಬ್ಬ ಗವರ್ನರ್ ಆಯಾ ರಾಜ್ಯಗಳ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ರೆ ಎವ್ರಿ ಗವರ್ನರ್ ಇಸ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್. ಅಂದ್ರೆ ಎಲ್ಲ ರಾಜ್ಯದ ಎಲ್ಲ ಆದೇಶಗಳನ್ನು ಇವರ ಹೆಸರಲ್ಲೇ ತೆಗೆದುಕೊಳ್ಳಬೇಕು. ಅಂದ್ರೆ ಹೀಸ್ ಗೋಯಿಂಗ್ ಟು ಬಿ ದ ಹೆಡ್ ಆಫ್ ಎಕ್ಸಿಕ್ಯೂಟಿವ್ ಅಂತ ಅಂದ್ರೆ ಏನ್ ಗೊತ್ತ್ರಿ ಸರ್, ರಾಜ್ಯದಲ್ಲಿ ಏನೇ ನಿರ್ಣಯ ತಗೋಬೇಕಾದ್ರೂ ರಾಜ್ಯಪಾಲರ ಸಹಿ ಬೇಕು ಅಂತ ಹೇಳ್ತಾನೆ. ಹೀಗಾಗಿ ನಾವು ಈ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆದ್ರೂ ಕೂಡ ನೋಡ್ರಿ ನಮ್ಮ ಆರ್ಡರ್ ಕಾಪಿನ ರಾಜ್ಯಪಾಲರು ಸೈನ್ ಮಾಡುತ್ತೆ. ಅದೇ ನಾವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆದ್ರೆ ನಮ್ಮ ಆರ್ಡರ್ ಕಾಪಿನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೈನ್ ಮಾಡುತ್ತೆ. ಇಲ್ಲಿ ಏನ್ ಬಂದಿದೆ ಗೊತ್ತ್ರಿ, ಸೊ ಒಂದು ಗವರ್ನರ್ ಆದ್ಮೇಲೆ ಇಲ್ಲಿ ಏನ್ ಹೇಳ್ತಾನೆ ಅಡಿಷನಲ್ ಚಾರ್ಜ್ ಅಂತ ಹೇಳ್ತಾನೆ. ಹಾಗಾದ್ರೆ ಅಡಿಷನಲ್ ಚಾರ್ಜ್ ಅಂದ್ರೆ ಏನು. ಹಾಗಾದ್ರೆ ಇಲ್ಲಿ ಸ್ವಲ್ಪ ನಿಮ್ಮ ಎಕ್ಸಾಮ್ಗೆ ಏನ್ ಕೇಳ್ತಾನೆ ಗೊತ್ತ್ರಿ, ದಟ್ ಇಸ್ ಪ್ರೊಸೀಜರ್ ಕೇಳ್ಬೋದು ಅಥವಾ ಏನ್ ಕೇಳ್ತಾನ್ರಿ ಅಪಾಯಿಂಟ್ಮೆಂಟ್ ಬಗ್ಗೆ ಕೇಳ್ಬೋದು, ಅಥವಾ ಏನ್ ಕೇಳ್ತಾನೆ ಪವರ್ಸ್ ಬಗ್ಗೆ ಕೇಳ್ಬೋದು, ಅಥವಾ ಸ್ಯಾಲರೀಸ್ ಬಗ್ಗೆ ಕೇಳ್ಬೋದು. ಅಂದ್ರೆ ಇವರ ಸ್ಯಾಲರಿ ಯಾರು ಇದು ಮಾಡ್ತಾರ ಅಂತ ಕೇಳ್ಬೋದ್ರಿ. ಸೊ ಹೀಗಾಗಿ ಇವೆಲ್ಲ ಪಾಯಿಂಟ್ ಇಟ್ಕೊಂಡು ಈ ಟಾಪಿಕ್ ಕವರ್ ಮಾಡೋಣ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಮಣಿಪುರ್. ಅಂದ್ರೆ ಇತ್ತೀಚೆಗೆ ನೋಡ್ರಿ ಅಜಯ್ ಕುಮಾರ್ ಭಲ್ಲಾ ಅವರನ್ನು ನಾಗಾಲ್ಯಾಂಡ್ ನ ಅಡಿಷನಲ್ ಚಾರ್ಜ್ ಆಫ್ ಗವರ್ನರ್ ಅಂತ ಮಾಡಿದಾಗ. ಸೊ ಇವರು ಇದರ ಜೊತೆಗೆ ಅಂದ್ರೆ ಈಗ ನಾಗಾಲ್ಯಾಂಡ್ ಅಡಿಷನಲ್ ಇದೆ, ಬಟ್ ಇದ್ರ ಜೊತೆಗೆ ಈಗ ಸದ್ಯ ಯಾವ ರಾಜ್ಯದ ಗವರ್ನರ್ ಇದಾರೋ ಮಣಿಪುರ್ ಅಂತ ತಿಳ್ಕೊಡ್ರಿ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡ್ಬೇಕಾದ ಪಾಯಿಂಟ್ಸ್ ಏನ್ ಗೊತ್ತ್ರಿ, ಒಂದು ನಿಮ್ಮ ಎಕ್ಸಾಮ್ಗೆ ಏನ್ ಕೇಳ್ಬೇಕದು. ಹಾಗಾದ್ರೆ ಗವರ್ನರ್ ಬಗ್ಗೆ ಎಷ್ಟನೇ ವಿಧಿಗಳಂತ ಹೇಳಿದಾರೆ, ದಟ್ ಇಸ್ 553 ಇಂದ 162. ಅಂದ್ರೆ ನಮ್ಮ ಸಂವಿಧಾನದ 153ನೇ ವಿಧಿಯಿಂದ
162ನೇ ವಿಧಿಗಳು ಏನ್ ಗೊತ್ತ್ರಿ, ಅಲ್ಲಿ ಗವರ್ನರ್ ಬಗ್ಗೆ ಮಾತಾಡ್ತು. ಇಲ್ಲಿ ಏನ್ ಹೇಳ್ತಾರ ಗೊತ್ತ್ರಿ, ಅಪಾಯಿಂಟ್ಮೆಂಟ್ ಅಂದ್ರೆ ಏನ್ ಕೇಳ್ತಾರ ಗೊತ್ತ್ರಿ, ಅಪಾಯಿಂಟ್ ಬಗ್ಗೆ ಹೇಳ್ತಾರ. ಅಪಾಯಿಂಟ್ಮೆಂಟ್ ಅಂದ್ರೆ ನೇಮಕಾತಿ. ಹಾಗಾದ್ರೆ ನೇಮಕಾತಿ ಬಗ್ಗೆ ನೋಡ್ರಿ 155ನೇ ವಿಧಿ ಅಡಿಯಲ್ಲಿ. ಸೊ ಪ್ಲೀಸ್ ರಿಮೆಂಬರ್ ಕಾನ್ಸ್ಟಿಟ್ಯೂಷನ್ ಎಲ್ಲಾ ಆರ್ಟಿಕಲ್ಸ್ ನ ನೆನಪಿಟ್ಕೋಬೇಕಂತ ರೂಲ್ಸ್ ಇಲ್ಲ. ಅಂದ್ರೆ ಯು ಆರ್ ನಾಟ್ ಸಪೋಸ್ ಟು ರೀಡ್ ಆಲ್ ದ ಆರ್ಟಿಕಲ್, ಬಟ್ ಯು ಹ್ಯಾವ್ ಟು ರಿಮೆಂಬರ್ ದ ಆರ್ಟಿಕಲ್ಸ್ ವಿಚ್ ಆರ್ ಗೋಯಿಂಗ್ ಟು ಅಪಿಯರ್ ಇನ್ ದ ನ್ಯೂಸ್. ಎಲ್ಲಾ ವಿಧಿಗಳನ್ನ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸುದ್ದಿಯಲ್ಲಿ ಯಾವ ವಿಧಿಗಳು ಇರ್ತಾವಲ್ಲ, ನೇಮಕಾತಿ ಇರ್ಬೋದು ಅಥವಾ ಇಂಪೀಚ್ಮೆಂಟ್ ಆಗಿರ್ಬೋದು ಅಥವಾ ನ್ಯೂಲಿ ಯಾರನ್ನಾದ್ರೂ ಸೇರಿಸ್ಬೇಕು, ಈ ತರ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ಕೊಡ್ರಿ, ಸಂವಿಧಾನದ 155ನೇ ವಿಧಿ ಹೇಳ್ತಾರೆ ಗೊತ್ತ್ರಿ, ರಾಷ್ಟ್ರಪತಿಗಳು ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಿಸಬಹುದು. ಅಂದ್ರೆ ಇಲ್ಲಿ ಗವರ್ನರ್ ಏನ್ ಗೊತ್ತ್ರಿ, ಗವರ್ನರ್ ಏನ್ ಗೊತ್ತ್ರಿ, ರಾಷ್ಟ್ರಪತಿಯರ ನಂಬಿಕೆ ಮೇಲೆ ಕೆಲಸ ಮಾಡ್ತಾನ ಅಂತ ಹೇಳ್ತಾನೆ. ರಾಷ್ಟ್ರಪತಿಯ ನಂಬಿಕೆ ಮೇಲೆ ಕೆಲಸ ಮಾಡ್ತಾನೆ ಅಂದ್ರೆ ಗವರ್ನರ್ ಯಾರು ಮಾಡ್ತಾರೆ ಗೊತ್ತ್ರಿ, ರಾಷ್ಟ್ರಪತಿಯು ನೇಮಕ ಮಾಡುತ್ತಾರೆ. ಒಮ್ಮೊಮ್ಮೆ ಏನ್ ಮಾಡ್ತಾರೆ ಗೊತ್ತ್ರಿ, ರಾಷ್ಟ್ರಪತಿ ಯಾರಾದನು ರಾಜ್ಯಪಾಲ ನೇಮಕ ಮಾಡಬೇಕಾದ್ರೆ ಆಯಾ ರಾಜ್ಯದ ಮುಖ್ಯಮಂತ್ರಿಗಳ ಸಲಹೆನು ತಗೊಂತಾನ. ಅಂದ್ರೆ ಕಂಪಲ್ಸರಿ ಏನಲ್ಲ, ಇಟ್ಸ್ ಡಿಪೆಂಡ್ ಆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಹೀಗಾಗಿ 155ರಲ್ಲಿ ರಾಷ್ಟ್ರಪತಿಗಳು ರಾಜ್ಯಪಾಲ ಏನ್ ಮಾಡ್ತಾರೆ. ನಿಮ್ಮ ಎಕ್ಸಾಮ್ ಎಲ್ಲಿ ಟ್ವಿಸ್ಟ್ ಮಾಡ್ತಾನೆ ಗೊತ್ತ್ರಿ, ನಮ್ಮ ಸಂವಿಧಾನದಲ್ಲಿ ಒಬ್ಬ ಗವರ್ನರ್ನು 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಗವರ್ನರ್ ಆಗಿ ನೇಮಕ ಮಾಡಬಹುದೆಂದು ಹೇಳುತ್ತದೆ ಅಂತ ಹೇಳ್ಬಿಡ್ತಾನ. ಒಂದ್ ತಿಳ್ಕೊಡ್ರಿ, ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಅಂತ ಏನು ಮೆನ್ಷನ್ ಮಾಡಿಲ್ಲ. ಪ್ಲೀಸ್ ರಿಮೆಂಬರ್ ದಿಸ್ ಕೀ ಪಾಯಿಂಟ್. ಇಲ್ಲಿ ಅಡಿಷನಲ್ ಗವರ್ನರ್ ಅಂತ ಹೇಳ್ತಿರ್ಬೇಕಾದ್ರ ನಮ್ಮ ಮೂಲ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಒಬ್ಬ ಗವರ್ನರ್ ಅನ್ನು 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಗವರ್ನರ್ ಆಗಿ ನೇಮಿಸಬಹುದು ಅಂತ ಹೇಳಿಲ್ಲ. ಸಿಂಪ್ಲಿ ನೋಡ್ರಿ, 155ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಪ್ರತಿಯೊಂದು ರಾಜ್ಯಗಳಿಗೆ ಗವರ್ನರ್ ಅನ್ನು ನೇಮಕ ಮಾಡಬಹುದು ಅಂತ ಇಟ್ಟಾರ. ಹಾಗಾದ್ರೆ ಇಲ್ಲಿ ಅಡಿಷನಲ್ ಅಂತ ಕಾನ್ಸೆಪ್ಟ್ ಯಾವ ತಗೊಂಬಂದ್ರ ಅಂತ ಕೇಳ್ಬೋದ್ರಿ. ಇದು ನೋಡ್ರಿ, ಅಡಿಷನಲ್ ಅಂತ ಬಂದ ನೋಡ್ಕೊರಿ, ಸಂವಿಧಾನದ 7ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1956. ನೆನಪಿಟ್ಕೊಡ್ರಿ, ಈ ಕ್ವಶನ್ ಕೇಳೋ ಚಾನ್ಸ್ ಇದೆ. ಅಂದ್ರೆ ಸರ್, ಮೂಲ ಸಂವಿಧಾನದಲ್ಲಿ ಇದ್ರ ಬಗ್ಗೆ ಏನು ಹೇಳಿದ್ದಿಲ್ಲ. ಆದ್ರೆ ಭಾರತ ಸರ್ಕಾರ ಅಂದ್ರೆ ನಮ್ಮ ಪಾರ್ಲಿಮೆಂಟ್ 1956ರಲ್ಲಿ 7ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ತಗೊಂಡ್ಬಂದು ಅವಾಗ ಒಬ್ಬ ಗವರ್ನರ್ ಅನ್ನ 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಗವರ್ನರ್ ಆಗಿ ಅಡಿಷನಲ್ ಆಗಿ ನೇಮಕ ಮಾಡಬಹುದು ಅಂತೇಳಿ ಕ್ಲಾಸ್ ಸೇರಿಸ್ತಾರೆ. ಅಂದ್ರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಅಪಾಯಿಂಟ್ ದ ಸೇಮ್ ಗವರ್ನರ್ ಫಾರ್ 2 or more ಸ್ಟೇಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಡಸಂಟ್ ಮೆನ್ಷನ್ ಅಬೌಟ್ ದಟ್ ಇಸ್ ಅಡಿಷನಲ್ ಗವರ್ನರ್ ಫಾರ್ ಅನದರ್ ಸ್ಟೇಟ್. ಅಂದ್ರೆ ಒಬ್ಬ ಗವರ್ನರ್ ಇನ್ನೊಂದು ರಾಜ್ಯಕ್ಕೂ ಕೂಡ ಮಾಡಬಹುದು ಅಂತ ಒರಿಜಿನಲ್ ಎಲ್ಲಿಲ್ಲ. ಆದ್ರೆ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1956 ಮುಖಾಂತರ ದೇ ಹ್ಯಾವ್ ಆಡೆಡ್ ದಿಸ್ ಒನ್. ಹಾಗಾದ್ರೆ ನೋಡ್ರಿ, ಐಲ್ ಟೇಕ್ ಎಕ್ಸಾಮ್. ಇವಾಗ ನೋಡ್ರಿ, ಯಾವುದು ಅಜಯ್ ಕುಮಾರ್ ಭಲ್ಲಾ ಅವ್ರ ಏನ್ ಗೊತ್ತ್ರಿ, ಈಗ ಏನಂತಾರೆ, ಮಣಿಪುರ್ಗೆ ಅದಾರ ಮತ್ತು ಎಡಿಷನಲ್ ಆಗಿ ಯಾರಿಗಿದಾರೆ, ನಾಗಾಲ್ಯಾಂಡ್. ಹಾಗಾದ್ರೆ ಮತ್ತೀಗ ಅವ್ರು ನೋಡ್ರಿ 2 ರಾಜ್ಯಗಳು ಮಾಡ್ತಾ ಇದಾರೆ. ಆಬ್ವಿಯಸ್ಲಿ ಸ್ಯಾಲರಿ ಬೇಕಲ್ಲ. ಅಂದ್ರೆ 2 ರಾಜ್ಯಗಳೇನ್ರಿ, 2 ರಾಜ್ಯಗಳು ರಾಜ್ಯಪಾಲರ ಸ್ಯಾಲರಿನ ಏನ್ ಮಾಡ್ತಾರೆ, ಡಿವೈಡ್ ಮಾಡ್ಕೊಂತ. ಹಾಗೂ ಇದು ಇಷ್ಟೇ ಇರ್ಬೇಕಂತ ರೂಲ್ಸ್ ಇಲ್ಲ. ಇಟ್ಸ್ ಆಲ್ ಡಿಪೆಂಡೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ ಈಗ ಎಡಿಷನಲ್ ಕೊಟ್ಟಾಗ ಇಲ್ಲ ಸರ್, ಇಲ್ಲಿ 50, ಇಲ್ಲಿ 1 ಲಕ್ಷ ಬರ್ತಿದ್ರೆ ಇಲ್ಲಿ 1 ಲಕ್ಷ 2 ಲಕ್ಷ ಬರ್ತೈತೆ ಅಂತ ರೂಲ್ಸ್ ಇಲ್ಲ. ಆ ಸ್ಯಾಲರಿಯನ್ನು ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ಅಂದ್ರೆ ಆ ಸ್ಯಾಲರಿಯನ್ನು ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ಪ್ಲೀಸ್ ರಿಮೆಂಬರ್ ದಿಸ್ ಕೀ ಪಾಯಿಂಟ್. ಅಂದ್ರೆ ದಟ್ ಸ್ಯಾಲರಿ ವಿಲ್ ಬಿ ಡಿಸೈಡೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ 2 ರಾಜ್ಯಗಳಂತಾರೆ 2 ರಾಜ್ಯದ ಸ್ಯಾಲರಿ ಬರ್ತೈತೆ ಹಂಗಲ್ಲ, ಅದು ಎಷ್ಟೇ ರಾಷ್ಟ್ರಪತಿಗಳು ನಿರ್ಧಾರ ಮಾಡಿದ್ರೆ ಅಷ್ಟು ಹಣವನ್ನು ಈ ರಾಜ್ಯ ಮತ್ತು ಈ ರಾಜ್ಯ 2 ಸೇರ್ಕೊಂಡು ಕೊಡಬೇಕು ಅಂತ ಬರ್ತಾರೆ. ಸೊ ಪ್ಲೀಸ್ ರಿಮೆಂಬರ್. ಹೀಗಾಗಿ ನಿಮ್ಮ ಎಕ್ಸಾಮಿನೇಷನ್ ಏನ್ ಕೇಳ್ಬೋದು, ಯಾವ ವಿಧಿಯಲ್ಲಿ ನೇಮಕ ಮಾಡಬಹುದು. ನೆಕ್ಸ್ಟ್ ಎಡಿಷನಲ್ ಅಂತ ಎಲ್ಲಿ ಕಾನ್ಸೆಪ್ಟ್ ತಗೊಂಡ್ಬಂದಾರ, ಒರಿಜಿನಲ್ ಅಲ್ಲಿ ಇರ್ಲಿಲ್ಲ. ಈಗ ನೋಡಿ, ಇದೇ ಕ್ವಶನ್ ಹೇಳಿಕೆಯಲ್ಲಿ ಕೇಳ್ತಾನೆ, ಈ ಕೆಳಗಿನ ಯಾವ ಹೇಳಿಕೆಯು ರಾಜ್ಯಪಾಲರ ನೇಮಕತೆ ಕುರಿತಾಗಿ ಸರಿಯಾಗಿ ಅಥವಾ ತಪ್ಪಾಗಿದೆ ಅಂತ ಕೊಡ್ತಾನೆ. ಫಸ್ಟ್ ಆಪ್ಷನ್ ಹೇಳ್ತಾರೆ, 155ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಪ್ರತಿಯೊಂದು ರಾಜ್ಯಕ್ಕೆ ಗವರ್ನರ್ ಗಳನ್ನು ನೇಮಕ ಮಾಡಬಹುದು ಅಂತ ಇರ್ತಾನೆ. 2ನೇ ಆಪ್ಷನ್ ಹೇಳ್ತಾನೆ, ಒಂದು ರಾಜ್ಯದ ಗವರ್ನರ್ ಅನ್ನು ಇನ್ನೊಂದು ರಾಜ್ಯಗಳ ಗವರ್ನರ್ಗಳಿಗೆ ಇನ್ನೊಂದು ರಾಜ್ಯಕ್ಕೆ ಅಡಿಷನಲ್ ಗವರ್ನರ್ಗೆ ನೇಮಕ ಮಾಡಬಹುದು. ಇದನ್ನು 156ನೇ ವಿಧಿಯಲ್ಲಿ ಹೇಳಲಾಗಿದೆ. ಈ ತರ ಟ್ವಿಸ್ಟ್ ಮಾಡ್ತಾನೆ. ಸರ್ ಇಲ್ಲಿ ನೋಡ್ಕೊಡಿ, ಇಲ್ಲಿ ತಿದ್ದುಪಡಿ ಮುಖಾಂತರ ಬಂದಿರೋ ಕಾನ್ಸೆಪ್ಟ್ ಈ ತರ ಹೇಳ್ತಾನೆ. ಥರ್ಡ್ ಆಪ್ಷನ್ ಹೇಳ್ತಾನೆ, ಇತ್ತೀಚೆಗೆ ಅಜಯ್ ಕುಮಾರ್ ಭಲ್ಲಾ ಅವರನ್ನು ನಾಗಾಲ್ಯಾಂಡ್ ನ ಎಡಿಷನಲ್ ಗವರ್ನರ್ ಆಗಿ ನೇಮಿಸಲಾಗಿದೆ ಅಂತ ಹೇಳ್ತಾನೆ. ಇಲ್ಲಿ ಏನಾಯ್ತು ಗೊತ್ತ್ರಿ, ನಾವು 2ನೇ ಆಪ್ಷನ್ ಏನ್ ಮಾಡ್ತೀವಿ ಗೊತ್ತ್ರಿ, ಫಸ್ಟ್ ಆಪ್ಷನ್ ಥರ್ಡ್ ಆಪ್ಷನ್ ಬಾಯ್ ಹೊಡೆದಿರ್ತೇವೆ ನಾವು. 2ನೇ ಆಪ್ಷನ್ ನಾವ್ ಏನ್ ಮಾಡ್ತೀವಿ, ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀವಿ, ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ. ದಟ್ಸ್ ವೈ ಯು ಶುಡ್ ಹ್ಯಾವ್ ಕ್ಲಾರಿಟಿ.
ಅಡಿಷನಲ್ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿಗೆ ರಾಜ್ಯಗಳಲ್ಲಿ ಅದು ಮೊದಲಿಗೆ ಇರ್ಲಿಲ್ಲ, ಆಮೇಲೆ ಏನ್ ಮಾಡ್ತಾರೆ, ತಿದ್ದುಪಡಿ ಮಾಡಿ ಸೇರಿಸ್ತಾರೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಮಣಿಪುರ್. ಐ ಹೋಪ್ ಅರ್ಥ ಆಗ್ತದೆ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ನೋಡಿ. NDA ಕ್ಯಾಂಡಿಡೇಟ್ ಫಾರ್ ದಿ ಪೋಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಧಾಕೃಷ್ಣನ್ ಈಸ್ ಕರೆಂಟ್ಲಿ ದ ಗವರ್ನರ್ ಆಫ್ ವಿಚ್ ಸ್ಟೇಟ್ ಅನ್ನೋದಕ್ಕೆ ನೋಡ್ರಿ ಸರ್, ಇತ್ತೀಚೆಗೆ ನೋಡ್ಕೊಡ್ರಿ, ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ. ದಿಸ್ ಇಸ್ ವೆರಿ ಓಕೆ. ಇದು ನೋಡ್ರಿ, ಸಮ್ಟೈಮ್ಸ್ ಕೇಳ್ಬೋದು, ಯಾಕಂದ್ರೆ ನಿಮ್ಗೆ ಇನ್ನೂ ಯಾವ್ದು ಎಕ್ಸಾಮ್ ಇಲ್ಲ ಅಂದಾಗ ನಮ್ಮ ಪರೀಕ್ಷೆ ಟೈಮಲ್ಲಿ ನೂತನವಾಗಿ ಉಪರಾಷ್ಟ್ರಪತಿ ಬರುವುದು. ಸೊ ಹೀಗಾಗಿ ನಿಮ್ಮ ಎಕ್ಸಾಮಿನೇಷನ್ ಏನ್ ಕೇಳ್ಬೋದು ಗೊತ್ತ್ರಿ, ಉಪರಾಷ್ಟ್ರಪತಿ ಏನ್ಕಂದ್ರಿ ಅವರ ಪೋಸ್ಟ್ ಬಗ್ಗೆ ಕೇಳ್ಬೋದು, ನೇಮಕಾತಿ ಬಗ್ಗೆ ಕೇಳ್ಬೋದು, ಅಥವಾ ಅವರ ಅಧಿಕಾರಗಳನ್ನ ಕೇಳ್ಬೋದು, ಅಥವಾ ಸ್ಟ್ಯಾಟಿಕ್ ಕೇಳ್ಬೋದು. ಸ್ಟ್ಯಾಟಿಕ್ ಅಂದ್ರೆ ಈ ಕೆಳಗಿನ ಯಾರು 2 ಬಾರಿ ಸತತವಾಗಿ ಉಪರಾಷ್ಟ್ರಪತಿಗಳಾಗಿದ್ದರೂ, ಅಥವಾ ಈ ಕೆಳಗಿನ ಯಾರು ಇಲ್ಲಿವರೆಗೆ ಎಷ್ಟು ಉಪರಾಷ್ಟ್ರಪತಿಗಳು ತಮ್ಮ ಅವಧಿ ಮುಗಿಯೋದಕ್ಕಿಂತ ಮುಂಚೆ ರಾಜೀನಾಮೆಯನ್ನು ನೀಡಿದ್ದರು. ಈ ತರ ಟ್ವಿಸ್ಟ್ ಕ್ವಶನ್ ಬರ್ಬೋದು. ಸೊ ಹೀಗಾಗಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಅಲ್ಲಿ ಇವೆಲ್ಲವೂ ಕವರ್ ಆಗ್ತಂದ್ರೆ ಫಸ್ಟ್ ಪೋಸ್ಟ್ ಏನ್ ಮಾಡ್ತೀವಿ, ನೇಮಕಾತಿ ಹೇಗಾಯ್ತು, ಅಧಿಕಾರ ಏನೇನಿದವು, ಸ್ಟ್ಯಾಟಿಕ್ ಅಂತ ಬಂದ್ರೆ ಸ್ಟ್ಯಾಟಿಕ್ ಬೆಸ್ಟ್ ಎಕ್ಸಾಮ್ ನೋಡಿ. ಈಗ ನೋಡ್ರಿ, ಇಲ್ಲಿವರೆಗೆ ಇದ್ದಿದ್ದೇನು ಗೊತ್ತ್ರಿ, 16ನೇ ಉಪರಾಷ್ಟ್ರಪತಿ ಇದ್ರು. ಆದ್ರೆ ವ್ಯಕ್ತಿ ಅಂತ ಬಂದಾಗ ಎಷ್ಟನೇ ಇದ್ರು ಅವರು, 14ನೇ ಇದ್ದಿದ್ರು. ವ್ಯಕ್ತಿ ಅಂತ ಬಂದಾಗ 14 ಅಂದ್ರೆ ಈ ಹಿಂದೆ ರಾಜೇಂದ್ರ ಪ್ರಸಾದ್ ಅವರು ಮತ್ತು ಇನ್ನೊಬ್ರು ಏನ್ರಿ 2 ಬಾರಿ ಸತತವಾಗಿ ಉಪರಾಷ್ಟ್ರಪತಿಗಳಾಗಿದೆ. ಸೊ ಹೀಗಾಗಿ ಪೋಸ್ಟ್ ಎಷ್ಟನೇದು ಅಂದ್ರೆ 16ನೇ ಉಪರಾಷ್ಟ್ರಪತಿ. ಆದ್ರೆ ಮನುಷ್ಯ ಈ ವ್ಯಕ್ತಿ ಅಂತ ಬಂದಾಗ ಎಷ್ಟೇ 14. ನೆಕ್ಸ್ಟ್ ಅಪಾಯಿಂಟ್ ಆಗಾರ ಏನ್ ಗೊತ್ತಾರೆ, ನೆಕ್ಸ್ಟ್ ಅಪಾಯಿಂಟ್ ಆಗಾರ ಆಗ್ತಾರೆ 17th ಆಗ್ತಾರೆ. ಬಟ್ ಆದ್ರೆ ವ್ಯಕ್ತಿ ಅಂತ ಬಂದಾಗ 15 ಆಗ್ತಾರೆ. ಸೊ ಈ ತರ ಕೀ ಪಾಯಿಂಟ್ಸ್ ಮೇಲೆ ಬಹಳ ಗೇಮ್ ಆಡ್ತಾನ್ರಿ ಸ್ಟ್ಯಾಟಿಕ್ ಅಲ್ಲಿ. ಸೊ ಹೀಗಾಗಿ ನೋಡ್ಕೊಡ್ರಿ, ಹೀಗಾಗಿ ಪೋಸ್ಟ್ ಅಂತ ಬಂದಾಗ ಉಪರಾಷ್ಟ್ರಪತಿ ಬಂದಾಗ ನಮ್ಮಲ್ಲಿ ಸಂಸತ್ತಿನ ವ್ಯವಸ್ಥೆ ಇದೆ. ಸಂಸತ್ ಅಂದ್ರೆ ವಿ ಹ್ಯಾವ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್. ಎಕ್ಸಾಮ್ ಅಲ್ಲಿ ಕೇಳಿದಾನೆ ಇದನ್ನು ಕೂಡ. ಭಾರತದಲ್ಲಿ ಯಾವ ತರ ವ್ಯವಸ್ಥೆ ಅಂದ್ರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂದ್ರೆ ಭಾರತದಲ್ಲಿ ಸಂಸತ್ತಿನ ವ್ಯವಸ್ಥೆ. ಸಂಸತ್ ಅಂದ್ರೆ ಏನು, ಲೋಕಸಭೆ ಪ್ಲಸ್ ರಾಜ್ಯಸಭೆ ಪ್ಲಸ್ ರಾಷ್ಟ್ರಪತಿ, ಪ್ರೆಸಿಡೆಂಟ್ ಅಂತ ಹೇಳ್ತಾರೆ. ಸರ್ ನಮ್ಮಲ್ಲಿ ಈ ತರ ವ್ಯವಸ್ಥೆಗಳಿದೆ, ಅಂದ್ರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ. ಇಲ್ಲಿ ನೋಡ್ಕೊಡ್ರಿ ಸರ್, ಇಲ್ಲಿ ಏನಿರ್ತಾರೆ, ಇಲ್ಲಿ ನೋಡ್ಕೊಡ್ರಿ, ದಟ್ ಇಸ್ PM, ಪ್ರಧಾನಮಂತ್ರಿ ಗೊತ್ತ್ರಿ. ಪ್ರಧಾನಮಂತ್ರಿ ಇಸ್ ದ ಗವರ್ಮೆಂಟ್. ಪ್ರಧಾನಮಂತ್ರಿಗೆ ಅಂತ ನಾವು ಸರ್ಕಾರದ ಮುಖ್ಯಸ್ಥ. ಅಂದ್ರೆ ಸರ್ಕಾರದ ಮುಖ್ಯಸ್ಥ ಏನ್ ಮಾಡ್ತಾರೆ, ಯೋಜನೆಗಳು ಮಾಡ್ತಾರೆ. ಇಲ್ಲಿ ಯಾರಿರ್ತಾರೆ, ದಟ್ ಇಸ್ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಇಲ್ಲಿ ಯಾರಿರ್ತಾರೆ, ರಾಷ್ಟ್ರಪತಿಗಳು ಇರ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಹೀಗಾಗಿ ನಮ್ಮ ಸ್ಟಡಿಗೆ ಪ್ರಧಾನಮಂತ್ರಿನೇ ಇಂಪಾರ್ಟೆಂಟ್, ಯಾಕಂದ್ರೆ ಈಸ್ ದ ಗವರ್ಮೆಂಟ್ ಹೆಡ್. ರಾಷ್ಟ್ರಪತಿನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಉಪರಾಷ್ಟ್ರಪತಿನೇ ಇಂಪಾರ್ಟೆಂಟ್ ಮತ್ತು ರಾಷ್ಟ್ರಪತಿ. ಯಾಕಂದ್ರೆ ರಾಷ್ಟ್ರಪತಿ ಏನ್ರಿ ಕಾರ್ಯಾಂಗದ ಮುಖ್ಯಸ್ಥ. ಸರ್ ಹಾಗಾದ್ರೆ ಇವ್ರು ಏನ್ ಗೊತ್ತ್ರಿ ಸರ್, ಲೋಕಸಭೆಗಿಂತ ರಾಜ್ಯಸಭೆಗೆ ಸರ್ಕಾರಿ ಸೇವೆಗಳ ಬಗ್ಗೆ ಚರ್ಚಿಸೋದಕ್ಕೆ ಲೋಕಸಭೆಗಿಂತ ರಾಜ್ಯಸಭೆಗೆ ಅತಿ ಹೆಚ್ಚಿನ ಅಧಿಕಾರವಿದೆ. ಸೊ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಓಕೆ, ಭಾರತದಲ್ಲಿ ಲೋಕಸಭೆ ಸದಸ್ಯನಾಗಲು ಎಷ್ಟಿರ್ಬೇಕು, ಕನಿಷ್ಠ ವಯಸ್ಸು ಎಷ್ಟಿರ್ಬೇಕು ಅಂತ ಕೇಳ್ಬೋದಲ್ಲ. ಕನಿಷ್ಠ ಎಷ್ಟಿರ್ಬೇಕು, 20 ಇರ್ಬೇಕು. ಉಪರಾಷ್ಟ್ರಪತಿಗೆ ಮತ್ತು ರಾಷ್ಟ್ರಪತಿಗೆ 35 ಇರ್ಬೇಕು. ದಿಸ್ ಇಸ್ ಹೌ ದೇ ವಿಲ್ ಆಸ್ಕ್ ಅ ಕ್ವಶನ್. ಅಂದ್ರೆ ಸ್ಟ್ಯಾಟಿಕ್ ಕೇಳಂದ್ರೆ ಹಿಂಗ್ ಕೇಳ್ತಾನೆ, ಇಲ್ಲಪ್ಪ ಇಲ್ಲಿ ಕಾನ್ಸೆಪ್ಟ್ ಕೇಳಂದ್ರೆ ಬೇರೆ ತರ ಕೇಳ್ತಾನೆ. ಯಾಕಂದ್ರೆ ನೋಡ್ಲಿ, ಉಪರಾಷ್ಟ್ರಪತಿ ಬಗ್ಗೆ ಬಹಳ ಏನು ಗೊತ್ತ್ರಿ. ಓಕೆ, ಯಾಕಂದ್ರೆ ಉಪರಾಷ್ಟ್ರಪತಿ ವೈದ್ಯಕೀಯ ಕಾರಣವೊಡ್ಡಿ ತಮ್ಮ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಹಿಂಗ್ ಬರ್ಬೋದು. ಉಪರಾಷ್ಟ್ರಪತಿಗಳು ತಮ್ಮ ರೆಸಿಗ್ನೇಷನ್ ಲೆಟರ್ ಅನ್ನು ಯಾರಿಗೆ ಕೊಡುತ್ತಾರೆ ಯಾರಿಗೆ ನೀಡುತ್ತಾರೆ ಅಂದಾಗ ರಾಷ್ಟ್ರಪತಿ ಕೊಡ್ತಾರೆ ಅಂತ ಹೇಳಿ. ಸೊ ಹೀಗಾಗಿ ಒಂದು ನಿಮಗೆ ಅವರ ಪೋಸ್ಟ್ ಬಗ್ಗೆ ಕೇಳ್ಬೋದು. ನೇಮಕಾತಿ ಅಂತ ಬಂದಾಗ ಈಗ ನೋಡ್ರಿ, ಉಪರಾಷ್ಟ್ರಪತಿ ನೇಮಕಾತಿ ಬಗ್ಗೆ ಹೇಳ್ತಾರ. ಉಪರಾಷ್ಟ್ರಪತಿ ನೇಮಕಾತಿ ಬಗ್ಗೆ 66ನೇ ವಿಧಿಯಲ್ಲಿ ಹೇಳ್ತಾರೆ. ಅಂದ್ರೆ 66ರಲ್ಲಿ ಲೋಕಸಭೆ ಪ್ಲಸ್ ರಾಜ್ಯಸಭೆ ಈ ಎರಡೂ ಸದನದ ಸದಸ್ಯರು ಇಲ್ಲಿ ನೋಡ್ಕೊಡಿ. ಇಲ್ಲಿ ರಾಜ್ಯಸಭೆಯಲ್ಲಿ 12 ಜನ ನಾಮನಿರ್ದೇಶನ ಇರ್ತಂದ್ರೆ ಇನ್ ರಾಜ್ಯಸಭಾ ಟೋಟಲಿ 12 ಮೆಂಬರ್ಸ್ ಆರ್ ನಾಮಿನೇಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ವೇರಿಯಸ್ ಸೆಕ್ಟರ್. ಅವರು ಕೂಡ ಉಪರಾಷ್ಟ್ರಪತಿ ಚುನಾವಣೆ ಭಾಗಕ್ಕೆ. ಯಾಕಂದ್ರೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆದ ಮುಖ್ಯಸ್ಥರಾಗಿರ್ತಾರೆ. ನತಿ ಮಾಡಿ ಸಭಾಪತಿಗಳು ಅಂತ ಹೇಳ್ತಾರೆ ನಾವು. ಸೊ ಹೀಗಾಗಿ 12 ಜನನು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸರ್ ಯಾವ ತರ ಚುನಾವಣೆ ಆಗತ್ತೆ ಸರ್? ದಟ್ ಇಸ್ ಚುನಾವಣೆ ಅಂತ ಬಂದಾಗ ಯಾವ ತರ ಆಗತ್ರಿ? ನಮ್ದು ಹೆಂಗ್ ಲೋಕಸಭೆ ಚುನಾವಣೆ ಆಗತ್ತಲ್ಲ, ಓಕೆ, ಲೋಕಸಭೆ ಚುನಾವಣೆ ಅಂತಲ್ಲ, ಹಂಗೆ ಅಂದ್ರೆ ಲೋಕಸಭೆ ಚುನಾವಣೆ ಅಂತಂದ್ರೆ ಇಲ್ಲಿ ಸ್ಪೀಕರ್ ಅದನ್ನ ಮಾಡ್ತಾರೆ, ಸೇಮ್ ಮಾಡ್ತಾರೆ. ಹೇಗೆ ಅಂತಂದ್ರೆ ಸರ್ ದಟ್ ಇಸ್
ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂದ್ರೆ ಪ್ರತಿಯೊಬ್ಬ ಎಂಪಿಗೆ ಅಂದ್ರೆ ಲೋಕಸಭೆ ರಾಜ್ಯಸಭೆ ಎಂಪಿಗೆ ಅವರವರ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಒಂದಿಷ್ಟು ವೋಟ್ ಅಧಿಕಾರ ಕೊಟ್ಟಿರ್ತಾರೆ. ಮತ್ತೇನ್ ಹೇಳ್ತಾರೆ, ಸಿಂಗಲ್ ಟ್ರಾನ್ಸ್ಫರೆಬಲ್ ಅಂತ ಹೇಳ್ತಾರೆ. ಸಿಂಗಲ್ ಟ್ರಾನ್ಸ್ಫರೆಬಲ್ ವೋಟ್ ನ ಏನ್ ಮಾಡ್ತಾರೆ, ದಟ್ ಇಸ್ ಸೀಕ್ರೆಟ್ ಬ್ಯಾಲೆಟ್. ಅಂದ್ರೆ ಎಲ್ಲ ಎಂಪಿಗಳಿಗೆ, ಅದು ಲೋಕಸಭೆ ಮತ್ತು ರಾಜ್ಯಸಭೆ ಎಂಪಿಗಳಿಗೆ ಏನ್ ಮಾಡ್ತಾರೆ, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಆಧಾರ ಮೇಲೆ, ರಿಪ್ರೆಸೆಂಟೇಟಿವ್ ಆಧಾರ ಮೇಲೆ ಅವ್ರದಷ್ಟು ಏನ್ರಿ, ಅವ್ರು ಯಾವ ರಾಜ್ಯದಿಂದ ಅದಾರ, ಎಷ್ಟು ಕ್ಷೇತ್ರ ಇದೆ, ಎಷ್ಟು ಜನಸಂಖ್ಯೆ, ಅದ್ರ ಮೇಲೆ ರಿಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ. ಸೊ ಹೀಗಾಗಿ ಇದರ ಮುಖಾಂತರ ಉಪರಾಷ್ಟ್ರ ಚುನಾವಣೆ ಆಗುತ್ತೆ. ಅದನ್ನ ಎಲ್ಲಿ ಬರ್ದಾರಿ, 66ನೇ ವಿಧಿ. ಸೊ ಹೀಗಾಗಿ ನಿಮ್ ಎಕ್ಸಾಮ್ ಅಲ್ಲಿ ಡೆಫಿನೆಟ್ಲಿ ಉಪರಾಷ್ಟ್ರಪತಿ ಬಗ್ಗೆ ಚುನಾವಣೆ ಕೇಳಿ. ಇಲ್ಲಿ ಏನ್ ಕೇಳ್ತಾನೆ ಗೊತ್ತ್ರಿ, ಈಗ ಇವ್ರ ಹೆಸರು ಸುದ್ದಿಲಿ ಬರ್ತಾ ಇದೆ. ಇವ್ರ ಹೆಸರಲ್ಲಿ ಸುದ್ದಿಲಿ ಬರ್ತಾ ಅಂದ್ರೆ ರಾಧಾಕೃಷ್ಣ. ಈಗ ನೋಡ್ರಿ, ಎನ್ ಡಿ ಎ ಸರ್ಕಾರ ಅಂತಂದ್ರೆ ಆಬ್ವಿಯಸ್ ನೋಡ್ಕೊಡ್ರಿ, ಯಾವಾಗ ನೋಡ್ಕೊಡ್ರಿ, ರೂಲಿಂಗ್ ಗವರ್ಮೆಂಟ್. ಅಂದ್ರೆ ರೂಲಿಂಗ್ ಗವರ್ಮೆಂಟ್ ಅಂದ್ರೆ ಮೆಜಾರಿಟಿನೇ ಇರ್ತದೆ. ಆಬ್ವಿಯಸ್ಲಿ ಮೆಜಾರಿಟಿ ಇದ್ದಾಗ ಆಬ್ವಿಯಸ್ಲಿ ವಿನ್ನಿಂಗ್ ಕ್ರೈಟೀರಿಯಾ ಯಾರ ಕಡೆ ಇರ್ತದೆ ಗೊತ್ತ್ರಿ, ಮೆಜಾರಿಟಿ ಇದ್ದರ ಕಡೆ ಇರ್ತದೆ. ಸೊ ಹೀಗಾಗಿ ಇವರ ಹೆಸರು ಜಾಸ್ತಿ ಕಂಡು ಬರುತ್ತೆ. ಬಟ್ ಇವ್ರ ಏನಂತಾರೆ, ಇವ್ರು ಸದ್ಯ ಯಾವ ರಾಜ್ಯದ ಗವರ್ನರ್ ಆಗಿದೆ ನೋಡ್ರಿ. ಸ್ವಲ್ಪ ಸುದ್ದಿಗಳು ಏನ್ ಬಂದ್ ಗೊತ್ತ್ರಿ, ಈಗ ಪ್ರಸ್ತುತವಾಗಿ ಕರ್ನಾಟಕದ ಗವರ್ನರ್ ಆದ ಗೆಹ್ಲೋಟ್ ಅವ್ರದ ಹೆಸರು ಕೇಳಿ ಬಂದಿತ್ತು. ಪ್ರಸ್ತುತವಾಗಿ ಕರ್ನಾಟಕದ ಗವರ್ನರ್ ಆದ ಗೆಹ್ಲೋಟ್ ಅವರ ಹೆಸರು ಕೇಳಿ ಬಂದಿತ್ತು, ಇಲ್ಲಪ್ಪ ಇವ್ರನ್ನೇ ಉಪರಾಷ್ಟ್ರಪತಿ ಮಾಡಬಹುದು ಅಂತೇಳಿ. ಬಟ್ ಅದು ಎಷ್ಟು ಸತ್ಯನೂ ಗೊತ್ತಿಲ್ಲ, ಯಾಕಂದ್ರೆ ಸದ್ಯ ಸ್ವಲ್ಪ ನ್ಯೂಸ್ ಅಲ್ಲಿ ಜಾಸ್ತಿ ಇರೋದ್ರಿ ರಾಧಾಕೃಷ್ಣ. ಈ ಕ್ವಶನ್ ಯಾಕಂದ್ರೆ, ಓಕೆ, ಈ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಎನ್ ಡಿ ಅಭ್ಯರ್ಥಿ ರಾಧಾಕೃಷ್ಣ ಅವರು ಪ್ರಸ್ತುತ ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ಅಂತಂದ್ರೆ, ಪ್ರಸ್ತುತ ಇವರು ರಾಜ್ಯಪಾಲ ಇದ್ರಿ. ಯಾವ ರಾಜ್ಯ ರೀ, ದಟ್ ಇಸ್ ಮಹಾರಾಷ್ಟ್ರ. ಪ್ರಸ್ತುತವಾಗಿ ಇವ್ರು ಏನ್ರಿ, ಮಹಾರಾಷ್ಟ್ರದ ಗವರ್ನರ್ ಆಗಿದ್ರು. ಹೀಗಾಗಿ ನಿಮ್ಮ ಎಕ್ಸಾಮ್ಗೆ ಇವೆಲ್ಲ ಪಾಯಿಂಟ್ಸ್ ಮೇಲೆ ಬರ್ಬೋದು. ನಿಮ್ಮ ಪಾಲಿಟಿ ಸಬ್ಜೆಕ್ಟ್ ಅಂದ್ರೆ ನಿಮ್ಮ ಪಾಲಿಟಿ ಕ್ಲಾಸ್ ಅಲ್ಲಿ ನಿಮಗೆ ಇದ್ರ ಡಿಟೇಲ್ ಹೇಳ್ತಾರೆ. ಯಾಕಂದ್ರೆ ನಾವು ಮತ್ತೆ ಸಬ್ಜೆಕ್ಟ್ ಮಾಡ್ಕೊಂತ ಹಾಗೇನೆ ವಿಡಿಯೋ ವಿಲ್ ಬಿ ಲೆಂತಿ, ವಿಡಿಯೋ ಮತ್ತೆ ಸ್ವಲ್ಪ ಲೆಂತಿ ಆಗುತ್ತೆ. ಅದಕ್ಕೆ ಪೊಲಿಟಿ ಕ್ಲಾಸ್ ಅಲ್ಲಿ ನೀಟ್ ಆಗಿ ಹೇಳ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಪೊಲಿಟಿನೂ ಬೆಸ್ಟ್ ಹೇಳ್ತಾರೆ. ಬಿಕಾಸ್ ಆಲ್ಮೋಸ್ಟ್ ಅಲ್ಲಿ ನಮ್ದು ಏನು ಗೊತ್ತ್ರಿ, ಒಂದು ಫ್ಯಾಕಲ್ಟಿ ಟೀಮ್ ಚೆನ್ನಾಗಿದೆ. ಯಾಕಂದ್ರೆ 29 ವರ್ಷದಿಂದ ಈ ಇನ್ಸ್ಟಿಟ್ಯೂಟ್ ಇದೆ ಅಂದಾಗ ಆಬ್ವಿಯಸ್ಲಿ ಫ್ಯಾಕಲ್ಟಿ ಟೀಮ್ ಸ್ಟ್ರಾಂಗ್ ಇರಲೇಬೇಕಲ್ಲ. We'll explain in a class. Next note. Okay, this is very important. In which city will be India is the host for Asian Open short track speed skating trophy 2025 for the first time. ಇಲ್ಲಿ ನೋಡ್ರಿ, ಯಾವಾಗಲೂ ಒಂದು ಹೇಳಿದೀನಿ ನಾನು, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದೀನಿ, whenever you guys are going to have a current affairs by saying that ಫಸ್ಟ್ ಮೊದಲ ಅಂತ ಬಂದ್ರೆ 100% ಕೇಳ್ತಾರೆ. ಯಾಕಂದ್ರೆ ನೋಡ್ರಿ, ಇಲ್ಲೊಂದು ಅರ್ಥ ಮಾಡ್ಕೊಡ್ರಿ ಸರ್, ನಮ್ಮಲ್ಲಿ ಏಷ್ಯಾದ ದೇಶಗಳು ಅಂತ ಬಂದಾಗ ಆಬ್ವಿಯಸ್ಲಿ ಯು ಕ್ಯಾನ್ ಸಿ ದಟ್ ಇಸ್ ಏಷ್ಯಾದ ದೇಶಗಳು ಅಂತ ಬಂದಾಗ ಇಲ್ಲಿ ನೋಡ್ಕೊಡ್ರಿ, ಇದಕ್ಕೆ ನಾವು ಉಷ್ಣವಲಯ ಅಂತ ಹೇಳ್ತೀವಿ. ಇದಕ್ಕೆ ನಾವು ಏನಂತೀವಿ, ಶೀತೋಷ್ಣ ವಲಯ ಅಂದ್ರೆ ಸಬ್ ಟ್ರೋಪಿಕಲ್ ರೀಸನ್ಸ್. ಇದು ಆರ್ಕ್ಟಿಕ್ ಇದೆ ಅಂತ ತಿಳ್ಕೊಡ್ರಿ ಸರ್. ಆಲ್ಮೋಸ್ಟ್ ಹಾಗಾದ್ರೆ ಒಟ್ಟು ಏಷ್ಯಾದಲ್ಲಿ ಎಷ್ಟು ದೇಶಗಳಿದ್ರಿ ಸರ್? ಪ್ರಸ್ತುತವಾಗಿ ಒಟ್ಟು ಏಷ್ಯಾ ಖಂಡದಲ್ಲಿ 48 ದೇಶಗಳು. ಆ 48 ದೇಶಗಳು ನೋಡ್ಕೊಡ್ರಿ, ಆ ದೇಶಗಳು ಐದರ ಉಷ್ಣವಲಯದಲ್ಲೇ ಬರ್ತವೆ ಮತ್ತು ಸಮಶೀತೋಷ್ಣ ಅಂದ್ರೆ ಈ ಭಾಗದಲ್ಲಿ ಜಾಸ್ತಿ ಬರ್ತವೆ, ಇದಾವೆ. ಆದ್ರೆ ಸಮಸ್ಯೆ ಏನ್ ಗೊತ್ತ್ರಿ, ಸಮಸ್ಯೆ ಉಷ್ಣವಲಯದಿಂದ ನಮಗೆ ಇಲ್ಲಿ ನೋಡ್ಕೊಂಡು ನಮಗೆ ದಟ್ ಇಸ್ ಐಸ್. ಅಂದ್ರೆ ಐಸ್ ಅಂತಂದ್ರೆ ಮಂಜು ಗಡ್ಡೆಯಲ್ಲಿ ಕೂಡ ಕೆಲವೊಂದಿಷ್ಟು ಕ್ರೀಡೆಗಳಿರ್ತಲ್ಲ, ಅವನ್ನ ಆಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಯಾವ್ದು ಫೇಮಸ್ ಇರ್ತದೆ ಅದನ್ನೇ ಜಾಸ್ತಿ ಫೋಕಸ್ ಮಾಡ್ತೀವಿ. ಸೊ ಹೀಗಾಗಿ ಏಷ್ಯನ್ ದೇಶಗಳು ಒಲಿಂಪಿಕ್ಸ್ ಅಲ್ಲಿ ನೋಡ್ಕೊಡಿ. ಒಲಿಂಪಿಕ್ಸ್ ಅಲ್ಲಿ 2 ಟೈಪ್ಸ್ ಬರ್ತವೆ. ದಟ್ ಇಸ್ ಸಮರ್ ಒಲಿಂಪಿಕ್ಸ್. ಸೆಕೆಂಡ್ ಒನ್ ಇಸ್ ದಟ್ ಇಸ್ ವಿಂಟರ್ ಒಲಿಂಪಿಕ್ಸ್, ಚಳಿಗಾಲದ ಒಲಿಂಪಿಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಎರಡರ ಮಧ್ಯೆ 2 ವರ್ಷ ಗ್ಯಾಪ್ ಇಟ್ಟಿರ್ತಾರೆ. ಅಂದ್ರೆ ಇದು 2024 ಆದ್ಮೇಲೆ ಮಾಡ್ತಾರೆ, 26ಕ್ಕೆ ವಿಂಟರ್ ಇಟ್ಟಿರ್ತಾರೆ. ಯಾಕಂದ್ರೆ 2024 ಆದ್ಮೇಲೆ 2 ವರ್ಷ ಗ್ಯಾಪ್ ಇಟ್ಟು ವಿಂಟರ್ ಇಟ್ಟಿರ್ತಾರೆ. ಅದ್ರ ಪ್ರಾಬ್ಲಮ್ ಏನ್ ಗೊತ್ತ್ರಿ, ಅತಿ ಹೆಚ್ಚು ಏಷ್ಯಾ ದೇಶಗಳು ಇದರಲ್ಲಿ ಪಾಲ್ಗೊಳ್ಳೋದು ಅಂದ್ರೆ ರಿಪ್ರೆಸೆಂಟೇಷನ್ ಕಡಿಮೆ ಇದೆ. ಯಾಕಂದ್ರೆ ಮೇ ಬಿ ಆ ಸ್ಪೋರ್ಟ್ಸ್ ನಾವು ಜಾಸ್ತಿ ಆಡ್ತಾ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಯಾವಾಗ ನೋಡ್ರಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಕ್ರೀಡೆಯು ಆ ಪ್ರಾದೇಶಿಕ ಇಂಪಾರ್ಟೆನ್ಸ್ ಮೇಲೆ ಬರ್ತೈತ್ರಿ. ಈಗ ನೋಡ್ರಿ, ಭಾರತದಲ್ಲಿ ನಾವು ಹಳ್ಳಿಗಳಲ್ಲಿ ಕಬಡ್ಡಿ ಖೋ ಆಡ್ತಿದ್ರು. ಬಟ್ ಬರ್ತಾ ಏನ್ ಗೊತ್ತ್ರಿ, ಕಬಡ್ಡಿ ಖೋ ನಾವು ಸ್ವಲ್ಪ ಪ್ರಮೋಟ್ ಮಾಡ್ತೀವಿ. ಇದಕ್ಕೆ ನೋಡ್ರಿ, ಮೊಟ್ಟ ಮೊದಲ ಖೋ ವರ್ಲ್ಡ್ ಕಪ್ ಅದನ್ನು ಭಾರತ ಗೆದ್ದಿದೆ. ಅಂದ್ರೆ ಮೊಟ್ಟ ಮೊದಲ ಖೋ ವರ್ಲ್ಡ್ ಕಪ್ ಅನ್ನು ಪುರುಷ ಮತ್ತು ಮಹಿಳೆಯಲ್ಲಿ ಭಾರತ ಟೀಮ್ ಗೆದ್ದಿದೆ. ಇಲ್ಲಿ ನೋಡಿ, ಮೊಟ್ಟ ಮೊದಲ ಅಂತ. ಅದೇ ತರ ಯಾಕೆ ನಾಳೆ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖೋ ಮತ್ತು ಕಬಡ್ಡಿನ ಪ್ರಮೋಟ್ ಮಾಡ್ಬೋದಲ್ಲ ನಾವು.
ಸೊ ಹೀಗಾಗಿ ಇದೇ ರೀತಿಯಲ್ಲಿ ಈ ಭಾಗದಲ್ಲಿ ಕಂಡುಬರುವ ದೇಶಗಳಲ್ಲಿ ಹಿಮ ಇದೆ. ಆದ್ರೆ ಅಲ್ಲಿ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಪ್ರಾಬ್ಲಮ್ ಏನಪ್ಪಾ, ವಿಂಟರ್ ಒಲಿಂಪಿಕ್ಸ್ ಅಲ್ಲಿ ಜಾಸ್ತಿ ದೇಶ ಪಾಲ್ಗೊಳ್ಳೋದಿಲ್ಲ. ಸೊ ಹೀಗಾಗಿ ಇದನ್ನು ಪ್ರಮೋಟ್ ಮಾಡ್ಬೇಕಂದ್ರ ಫಸ್ಟ್ ನಾವೇನ್ ಮಾಡ್ಬೇಕು, ಗ್ರೌಂಡ್ ಲೆವೆಲ್ ಅಂದ್ರೆ ಫಸ್ಟ್ ಆಂತರಿಕವಾಗಿ ಸ್ಪೋರ್ಟ್ಸ್ ಮಾಡ್ಬೇಕಲ್ಲ. ಇದೇ ದೃಷ್ಟಿಯಿಂದ ಏನ್ ಮಾಡ್ಬೇಕ್ರಿ, ಫಸ್ಟ್ ಟೈಮ್ ಮೊದಲ ಬಾರಿಗೆ ನೋಡ್ಕೊಡ್ರಿ, ದಟ್ ಇಸ್ ಸ್ಪೀಡ್ ಸ್ಕೇಟಿಂಗ್ ಟ್ರೋಫಿ ದಟ್ ಇಸ್ ನೋಡ್ರಿ ಏಷ್ಯಾದ ಸ್ಪೀಡ್ ಸ್ಕೇಟಿಂಗ್ ಟ್ರೋಫಿಯನ್ನು ಆಯೋಜಿಸಿಲ್ಲ. ಹಾಗಾದ್ರೆ 48 ಏಷ್ಯಾ ದೇಶಗಳಲ್ಲಿ ಈ ಕ್ರೀಡೆಯಲ್ಲಿ ಎಷ್ಟು ಭಾಗವಹಿಸಿದೆ, ದಟ್ ಇಸ್ 11 ಏಷ್ಯಾ ದೇಶಗಳು ಪಾಲ್ಗೊಂಡಿದೆ. 11 ಏಷ್ಯಾ ದೇಶಗಳು. ಇದು ಯಾಕಂತಾರೆ, ಈಗ ಮತ್ತೆ ನೋಡ್ರಿ ಇದು ರಿಪೀಟ್ ಆಗುತ್ತೆ, ಇನ್ನೂ ರಿಸಲ್ಟ್ ಬಂದಿಲ್ಲ. ಯಾಕಂದ್ರೆ ಈ ಕ್ರೀಡೆಯು ಇದೇ ತಿಂಗಳಂದ್ರೆ ಇವತ್ತಿಂದ 20ರಿಂದ 23ರವರೆಗೆ ಅಂದ್ರೆ ಒಟ್ಟು 4 ದಿನ ಜರುಗಲಿದೆ. ಅಂದ್ರೆ 23ನೇ ತಾರೀಕು ಅಥವಾ 24ನೇ ತಾರೀಕು ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತೈತಿ. ಇದು ಅವಾಗ ಏನ್ ಬರ್ತಾವ, ರಿಸಲ್ಟ್ಸ್ ಮೇಲೆ ಬರ್ತವೆ. ಈಗ ಸದ್ಯ ಏನಪ್ಪಾ ಎಲ್ಲಿ ನಡೆಯುತ್ತಿದೆ ಅಂತ ಬರ್ತದೆ. ಸೊ ಹೀಗಾಗಿ ಸ್ಕೇಟಿಂಗ್ ಅಂತ ಬಂದಾಗ ಒಟ್ಟು ಎಷ್ಟು ದೇಶ ಪಾಲ್ಗೊಳ್ಳತ್ತವ್ರೆ, 11 ದೇಶಗಳು. ಹಾಗಾದ್ರೆ ಇದು ಎಲ್ಲಿ ನಡೀತಾ ಇದೆ, ದಟ್ ಇಸ್ ಡೆಹ್ರಾಡೂನ್ ಅಲ್ಲಿ ನಡೀತಾರೆ. ಡೆಹ್ರಾಡೂನ್ ಅಲ್ಲಿ ನೋಡ್ಕೊಡಿ, ದಟ್ ಇಸ್ ಮಹಾರಾಣಾ ಪ್ರತಾಪ್ ಸ್ಪೋರ್ಟ್ಸ್ ಕಾಲೇಜ್. ಈ ಕಾಲೇಜಲ್ಲಿ ಡೆಹ್ರಾಡೂನ್ ಅಲ್ಲಿ ನಡೀತಾ ಇದೆ. ಡೆಹ್ರಾಡೂನ್ ಅಲ್ಲಿ ಅಂದ್ರೆ ಯಾವ ರಾಜ್ಯ ಬರ್ತದೆ, ಉತ್ತರಾಖಂಡದ ಡೆಹ್ರಾಡೂನ್ ಅಲ್ಲಿ ನಡೀತಾ ಇದೆ. ಸೊ ಪ್ಲೀಸ್ ರಿಮೆಂಬರ್, ಯಾಕಂದ್ರೆ ಸರ್ ನಾವು ವಿಂಟರ್ ಒಲಿಂಪಿಕ್ಸ್ ಅಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಫಸ್ಟ್ ಪ್ರಾದೇಶಿಕವಾಗಿ ಅದರ ಬಗ್ಗೆ ನಾವು ಪ್ರಚಾರ ಮಾಡ್ಬೇಕಂದ್ರೆ ಬಿಫೋರ್ ಗೋಯಿಂಗ್ ಫಾರ್ ದ ಗ್ಲೋಬಲ್, ದಟ್ ಇಸ್ ವರ್ಲ್ಡ್, ದ ಒಲಿಂಪಿಕ್ಸ್ ಗೇಮ್, ಫಸ್ಟ್ ವಿ ಹ್ಯಾವ್ ಟು ಗೋ ಬೈ ರೀಜನಲ್ ವೇ. ಸೊ ಹೀಗಾಗಿ ಇದೇ ದೃಷ್ಟಿಯಿಂದ ಮೊದಲ ಬಾರಿಗೆ ಮಾಡ್ತಾರೆ. ಒಟ್ಟು 11 ದೇಶ ಪಾಲ್ಗೊಳ್ತಾರೆ. ಸರ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ 23ಕ್ಕೆ ಫೈನಲ್ ರಿಸಲ್ಟ್ ಬರ್ತವ್ರಿ. 23 ಅಂದ್ರೆ 24ನೇ ತಾರೀಕು ನಿಮಗೆ ಇದರ ರಿಸಲ್ಟ್ ಮೇಲೆ ಒಂದು ಸಪರೇಟ್ ವಿಡಿಯೋ ಮಾಡೋಣ. ಯಾಕಂದ್ರೆ ನೋಡ್ರಿ 2020 ನೋಡ್ರಿ ಮೊದಲ ವಿಶ್ವ ಖೋಖೋ ಟೂರ್ನಮೆಂಟ್ ನಡೆದ್ರಿ, ಅದ್ರ ಮೇಲೆ ಕ್ವಶನ್ ಬರ್ಬೋದು. ಇದು ಮೊದಲ ಏಷ್ಯಾದ ಸ್ಕೇಟಿಂಗ್, ದಟ್ ಇಸ್ ಐಸ್ ಸ್ಕೇಟಿಂಗ್ ಬರ್ತದೆ. ಸೊ ಇದ್ರ ಮೇಲೆ ಕ್ವಶನ್ ಬರ್ಬೋದು. ಸೊ ಹೀಗಾಗಿ ಇವೆರಡನ್ನ ಕೊನೆಯ ಹಂತದಲ್ಲಿ ಒಂದು ಲಿಸ್ಟ್ ಮಾಡಿ ಇಟ್ಕೊಡ್ರಿ. ಈ ಎರಡೂ ಕ್ರೀಡೆನ ಕೊನೆಯ ಹಂತದಲ್ಲಿ ಅಂದಾಗ ಅವಾಗ ನಾವು ಡಿಸ್ಕಷನ್ ಸೀರೀಸ್ ಮಾಡಿ ಕೊಡ್ತೇನೆ. ಸೊ ಪ್ಲಸ್ ಏನಪ್ಪ ಅಂದ್ರೆ ಇದನ್ನ ಯಾರು ಆಯೋಜಿಸಿದ್ದಾರೆ, ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಓಕೆ, ಯಾರು ಆಯೋಜಿಸೋದು, ದಟ್ ಇಸ್ ನಮ್ಮಲ್ಲಿ ಏನ್ ಗೊತ್ತಿದೆ, ದಟ್ ಇಸ್ ಐಸ್ ಸ್ಕೇಟಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ಈ ಒಂದು ಸಂಸ್ಥೆ ಇದನ್ನ ಆಯೋಜಿಸಿದೆ. ಯಾಕಂದ್ರೆ ನೀವು ಬೇಕಾದ್ರೆ ನೋಡ್ರಿ, ನಾವು ವಿಂಟರ್ ಒಲಿಂಪಿಕ್ಸ್ ಭಾರತದಿಂದ ಒಬ್ರು ಇಬ್ರು ಅಷ್ಟೇ ಹೋಗ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಜಾಸ್ತಿ ಅವನ್ನ ಫೋಕಸ್ ಮಾಡೋದು. ಯಾಕಂದ್ರೆ ಉತ್ತರ ಭಾರತ ಅದು ಏನ್ ಗೊತ್ತಿರಿ, ಉತ್ತರಾಖಂಡ ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ನಮಗೆ ಮಂಜು ಇರೋದ್ರಿಂದ ಡೈಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಲ್ಲಿ ವಾತಾವರಣ ಸಪೋರ್ಟ್ ಮಾಡ್ತೀವಿ. ಸೊ ಹೀಗಾಗಿ ಇದನ್ನ ಪ್ರಮೋಟ್ ಮಾಡ್ಬೇಕಂತ ನಮ್ಮಲ್ಲಿ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ರೆ, ದಟ್ ಇಸ್ ಐಸ್ ಸ್ಕೇಟಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಸೊ ಹೀಗಾಗಿ 24ನೇ ತಾರೀಕು ಅಂದ್ರೆ ಇದ್ರ ಬಗ್ಗೆ ಮತ್ತ ರಿಸಲ್ಟ್ ಮೇಲೆ ಕರೆಂಟ್ ಅಫೇರ್ಸ್ ತಗೊಂಡ್ ಬರ್ತೇನ್ರಿ. ಸೊ ಪ್ಲೀಸ್ ರಿಮೆಂಬರ್, ಅಂದ್ರೆ ನೀವು ನೋಡ್ರಿ ಮೊದಲ ವಿಶ್ವ ಖೋಖೋ ಟೂರ್ನಮೆಂಟ್, ಮೊದಲ ಏಷ್ಯಾ ಸ್ಕೇಟಿಂಗ್ ಟ್ರೋಫಿ, ಇವು ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೇಳುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹೀಗಾಗಿ ಈ ಕರೆಂಟ್ ಅಫೇರ್ಸ್ಗೆ ಒಂದು ಪ್ರಯಾರಿಟಿ ಇಟ್ಕೊಳ್ರಿ. ಓಕೆ, ವಿಲ್ ಗೋ ಬೈ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒನ್ ಏನಂತ್ರಿ, ರೀಸೆಂಟ್ಲಿ ವಿಚ್ ಕಂಟ್ರಿ ಹ್ಯಾವ್ announced to launch Venera D mission to revisit Venus before a year of 2026 36. And recently which country have announced to launch Venera D mission to revisit, ನೋಡಿ see revisit ಅಂದ್ರೆ ಆಲ್ರೆಡಿ ಹೋಗಿರ್ಬೇಕು ಈ ದೇಶ ಅಂತ ಹೇಳ್ತಾರೆ. ಹಾಗಾದ್ರೆ I will ask one question, sir, why we are spending crores and crore rupees to study or to explore another planet? ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ನಾವು ಇನ್ನೊಂದು ಪ್ಲಾನೆಟ್ ಅಧ್ಯಯನ ಮಾಡೋ ಅವಶ್ಯಕತೆ ಏನಿದೆ ಸರ್? ನೀವೇ ವಿಚಾರ ಮಾಡ್ಕೊಡ್ರಿ ಸರ್. ನಮ್ಮ ಸೌರಮಂಡಲಿ ಸರ್, ವಿ ಹ್ಯಾವ್ ಟೋಟಲಿ 8 ಪ್ಲಾನೆಟ್ಸ್ ಇದಾವೆ. ಓಕೆ, ವಿ ಹ್ಯಾವ್ ಟೋಟಲಿ 8 ಪ್ಲಾನೆಟ್ಸ್ ಇದಾವೆ. 8 ಪ್ಲಾನೆಟ್ಸ್ ಅಂತ ಬಂದಾಗ ದೇರ್ ಇಸ್ ಅ ಕ್ಲೈಮೇಟ್ ಕಂಡೀಷನ್ ಕೋಡ್ ಆಸ್ ದಟ್ ಇಸ್ ಗೋಲ್ಡಿಲಾಕ್ ಝೋನ್ ಅಂತಿದೆ. ಗೋಲ್ಡಿಲಾಕ್ ಝೋನ್ ದಟ್ ಇಸ್ ಟೂ ಮಚ್ ಟೆಂಪರೇಚರ್ ಇಲ್ಲ, ಟೂ ಮಚ್ ಲೋ ಟೆಂಪರೇಚರ್ ಅಂದ್ರೆ ಸುಟೇಬಲ್ ಫಾರ್ ಲಿವಿಂಗ್ ಆರ್ಗನಿಸಮ್ ಅಂತಿದ್ರು. ಹಾಗಾದ್ರೆ ಒಂದಾನೊಂದು ಕಾಲದಲ್ಲಿ 8 ಗ್ರಹಗಳು ಒಂದಾಗಿದ್ದು, ಬಟ್ ಸಡನ್ಲಿ ಒಂದು ಬಿಗ್ ಬ್ಯಾಂಗ್ ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಜಸ್ಟ್ ಪ್ರೆಡಿಕ್ಷನ್, ಮೀನ್ಸ್ ಇಟ್ ಜಸ್ಟ್ ಹೈಪೋಥಿಸ್. ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅನ್ನೋದು ಒಂದು ಕಾಲ್ಪನಿಕ ಥಿಯರಿ, ಆಗಿರ್ಬೋದು ಆಗಿರಕ್ಕಿಲ್ಲ. ಹಾಗಾದ್ರೆ ಏನಾಗ್ತಾರೆ ಗೊತ್ತ್ರಿ, ಒಂದಾನೊಂದು ಕಾಲದಲ್ಲಿ ಈ ಎಲ್ಲ 8 ಗ್ರಹಗಳು ಸೂರ್ಯನೊಂದಿಗೆ ಇದ್ದು, ಆದ್ರೆ ಒಂದು ಸ್ಫೋಟದಿಂದ ದೂರ ಆಗಿದ್ದು ಅಂದಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಯ್ತು. ಹಾಗಾದ್ರೆ ಒಂದಾನೊಂದು ಟೈಮ್ ಎಲ್ಲವೂ ಒಂದಾಗಿದ್ದು ಅಂದಾಗ, ಹಾಗಾದ್ರೆ ಪ್ರಸ್ತುತವಾಗಿ ಭೂಮಿಯ ಮೇಲೆ ಮಾತ್ರ ಯಾಕೆ ಜೀವಿದೆ, ಇಲ್ಲಿ ಯಾಕಿಲ್ಲ ಅಂದ್ರೆ ಒಂದಾನೊಂದು ಟೈಮ್ ಅಲ್ಲಿ 8 ಗ್ರಹಗಳು ಒಂದಾಗಿದ್ದು ಒಂದರೆ, ಇದು ನಿಜವಾದರೆ ಒಂದು ಸ್ಫೋಟಕದಿಂದ ಬೇರೆ ಆಗಿದ್ದರೆ, ಹಾಗಾದ್ರೆ ಭೂಮಿಯ ಮೇಲೆ ಮಾತ್ರ ಪ್ರಸ್ತುತವಾಗಿ ಏಕೆ ಜೀವಿಗಳಾದ್ರೆ ಉಳಿದ ಗ್ರಹದ ಮೇಲೆ ಏಕೆ ಇಲ್ಲ? ಇಫ್ ಯು ಆರ್ ಏಬಲ್ ಟು ಗೆಟ್ ದ ರೀಸನ್,
ಹಾಗಾದ್ರೆ ಇಲ್ಲ ಅನ್ನೋದು ರೀಸನ್ ಗೊತ್ತಾಯ್ತು, ಮತ್ತು ಇನ್ ಕೇಸ್ ಇದ್ದು ಅಂದ್ರ ಯಾಕೆ ಅಂತ್ಯವಾಗಿದ್ದು ಅಂತ ಗೊತ್ತಾದಂತ ತಿಳ್ಕೊಡ್ರಿ, ನಾವು ಮುಂದಿನ ಪೀಳಿಗೆಗೆ ಭೂಮಿಯನ್ನು ಉಳಿಸಿ ಹೋಗ್ಬೋದು. ಅಂದ್ರೆ we can protect the earth for the future generation if we are able to know that what is the main reason for extinction of life on another planet. ಗೊತ್ತಿಲ್ಲ, ಇಟ್ಸ್ ಜಸ್ಟ್ ಹೈಪೋಥೆಸಿಸ್, ಆದ್ರೆ ಅದನ್ನೇ ಸ್ಟಡಿ ಮಾಡತ್ತ. ಸೊ ಹೀಗಾಗಿ ಇಲ್ಲಿ ನೋಡಿ ಎಲ್ಲ ನೋಡ್ಕೊರಿ, ಗೋಲ್ಡಿ ಲಾಕ್ ಝೋನ್ ಅಂತ ಬಂದ್ರೆ ಏನ್ ಮಾಡ್ತದೆ ಗೊತ್ತಿರಿ, ದಟ್ ಇಸ್ ಭೂಮಿ, ಮಂಗಳ ಮತ್ತು ಚಂದ್ರ. ಹೀಗಾಗಿ ನೋಡ್ಕೊರಿ ಅತಿ ಹೆಚ್ಚು ಪ್ರೊಜೆಕ್ಟ್ ಏನ್ ಮಾಡತ್ತಾರ ಗೊತ್ತ್ರಿ, ನೋಡ್ರಿ ಚಂದ್ರ ಮೇಲೆ ಜಾಸ್ತಿ ಪ್ರೊಜೆಕ್ಟ್ ಮಾಡ್ತಾರ ಮತ್ತು ಮಂಗಳದ ಮೇಲೆ. ಅದೇ ತರ ನಾವೇನಂತ ಗೊತ್ತ್ರಿ, ನಾವು ಏನಂತ ಮಾರ್ನಿಂಗ್ ಸ್ಟಾರ್ ಅಂತ ಹೇಳ್ತೀವಿ. ಮಾರ್ನಿಂಗ್ ಸ್ಟಾರ್ ಅಂದ್ರೆ ಹಾಗಾದ್ರೆ ಇಲ್ಲಿ ವೀನಸ್ ಇದೆ, ಇಲ್ಲಿ ಮರ್ಕ್ಯೂರಿ ಅಂದ್ರೆ ಇಲ್ಲಿ ಶುಕ್ರ ಇದನ್ನಲ್ಲ, ಹಾಗಾದ್ರೆ ನಾವು ಬರೀ ನೋಡ್ಕೊಳ್ಳಿ ಈ ಕಡೆ ಹೋಗ್ತಾ ಇರ್ಬೇಕಾದ್ರೆ, ಹಾಗಾದ್ರೆ ಈ ಕಡೆನೇ ಇರ್ಬೇಕಲ್ಲ ಲೈಫು, ಈ ಕಡೆ ಇರ್ಬೇಕಾದ್ರೆ ನೋಡ್ರಿ ಇಲ್ಲಿ ಸೂರ್ಯನ ಕಿರಣಗಳು ದೂರ ಹೋದಂಗ ಇಲ್ಲಿ ನೋಡ್ರಿ ಭೂಮಿಯಿಂದ ಸ್ಟಾರ್ಟ್ ಆಗ್ತದೆ ಒಂದೊಂದು ಅಂದ್ರೆ ಉಪಗ್ರಹಗಳು ಸ್ಟಾರ್ಟ್ ಆಗ್ತದೆ. ಆದ್ರೆ ಮರ್ಕ್ಯೂರಿಗೂ ಉಪಗ್ರಹ ಇಲ್ಲ, ವೀನಸ್ಗೂ ಉಪಗ್ರಹ ಇಲ್ಲ. ಅದೇ ತರ ನಾವು ಒಂದು ವೇಳೆ ನಾವು ಶುಕ್ರನ ಅಧ್ಯಯನ ಮಾಡಿದರೆ ಅರ್ಥ ಮಾಡ್ಕೋಬಹುದು ಯಾಕೆ ಇಲ್ಲಿ ಜೀವಿಗಳಿಲ್ಲ ಅಂತೇಳಿ. ಸೊ ಹೀಗಾಗಿ ಇಲ್ಲಿ ಚಾಲೆಂಜ್ ಏನ್ ಗೊತ್ತ್ರಿ, ಇದು ಶುಕ್ರ ಆದರೆ ಇದು ಭೂಮಿ ಇದೆ ಅಂತ ತಿಳ್ಕೊಡ್ರಿ. ಇದು ಶುಕ್ರ ಆದ್ರೆ ಭೂಮಿ ಇದೆ ಅಂತಂದ್ರ ಇದು ಈ ಪ್ರಾಜೆಕ್ಟ್ ಯಾಕೆ ಚಾಲೆಂಜಿಂಗ್ ಅಂದ್ರ ನಮ್ಮ ಸೌರ ಮಂಡಲ 8 ಗ್ರಹಗಳಲ್ಲಿ ಕೇವಲ 2 ಗ್ರಹಗಳು ಮಾತ್ರ ಏನ್ ಮಾಡ್ತಾ ಗೊತ್ತ್ರಿ, ತಮ್ಮ ಕಕ್ಷೆಯನ್ನು ಪಶ್ಚಿಮಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಕರೆಕ್ತಿರುತ್ತಂದ್ರೆ ಗಡಿಯಾರ ದಿಕ್ಕಲ್ಲಿ ತಿರುಗುತ್ತೆ. ಆದ್ರೆ ಭೂಮಿ ತನ್ನ ಕಕ್ಷೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ. ಅಂದ್ರೆ ಅರ್ತ್ ಇಸ್ ಗೋಯಿಂಗ್ ಟು ರೊಟೇಟ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಫ್ರಮ್ ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್, ದಟ್ ಇಸ್ ಆಂಟಿ ಕ್ಲಾಕ್ವೈಸ್, where Venus is going to rotate about its own axis, that is in a clockwise direction. ಹಾಗಾದ್ರೆ ಇಲ್ಲೇ ವಿಚಾರ ಮಾಡ್ರಿ ಸರ್, ನಾವು ಮಂಗಳ ಗ್ರಹ, ಚಂದ್ರನ ಅಧ್ಯಯನ, ಗುರು ಗ್ರಹದ ಅಧ್ಯಯನ, ಶನಿ ಗ್ರಹದ ಅಧ್ಯಯನ ಮಾಡ್ಬೇಕಾದ್ರೆ ಇನ್ ದ ಸೇಮ್ ಡೈರೆಕ್ಷನ್ ಅವು ತಿರುಗ್ತಾ ಇದ್ರೆ ನಮಗೆ ಈಸಿ ಆಗುತ್ತೆ. ಬಟ್ ಇಲ್ಲಿ ಚಾಲೆಂಜಿಂಗ್ ಏನ್ ಗೊತ್ತ್ರಿ, ಇಲ್ಲಿಂದ ನಾವು ಏನೋ ಉಡಾವಣೆ ಮಾಡ್ತಂತ ಕೊಡ್ರಿ, ಉಡಾವಣೆ ಮಾಡ್ಬೇಕು ನೋಡ್ರಿ, ಹಿಂಗ್ ಉಡಾವಣೆ ಮಾಡ್ತೀವಿ, ದಟ್ ಇಸ್ ಈ ತರ ಮುನವರ್ ಆಗುತ್ತೆ, ನಮ್ದು ರೊಟೇಟ್ ಹಾಕೊಂತ ಹೋಗಿ ಈ ತರ ಹೋಗುತ್ತೆ. ಹೋದಾಗ ಸಡನ್ಲಿ ಏನ್ ಗೊತ್ತ್ರಿ, ನಮ್ಮ ಉಪಗ್ರಹ ಉಲ್ಟಾ ಡೈರೆಕ್ಷನ್ ತಗೋಬಹುದು. ಯಾಕಂದ್ರ ಇಲ್ಲಿ ಶುಕ್ರ ತನ್ನ ಕಕ್ಷೆನ ಪೂರ್ವದಿಂದ ಪಶ್ಚಿಮ ತಿರುಗಾಗ್ತಾನೆ, ಹಿಂಗೋದ ನೋಡಿ ಸಡನ್ಲಿ ಮತ್ತೆ ಈ ತರ ಬರ್ಬೇಕಲ್ಲ ಅಂದ್ರೆ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇಂಜೆಕ್ಷನ್ ಪಾಯಿಂಟ್ ಅಂತ ಇಲ್ಲಿ ಚಾಲೆಂಜಿಂಗ್ ಇರುತ್ತೆ. ಯಾಕಂದ್ರ ಭೂಮಿ ಈ ತರ ತಿರುಗಿದೆ, ಅದು ಈ ತರ ತಿರುಗ್ತಂದ್ರೆ ಈ ತರ ತಿರುಗಿದೆ, ಇದು ಈ ತರ ತಿರುಗಂದ್ರ ನಮ್ಮ ರಾಕೆಟ್ ಅಂದ್ರೆ ನಮ್ಮ ಸ್ಯಾಟಲೈಟ್ ಹೋದಾಗ ಇಂಜಿನ್ ಕರೆಕ್ಟ್ ಆಪರೇಟ್ ಆಗಂದ್ರ ಸಡನ್ಲಿ ಫ್ಲಾಶ್ ಮೂವ್ಮೆಂಟ್ ಬರುತ್ತೆ. ಸೊ ಹೀಗಾಗಿ ಇದು ಚಾಲೆಂಜಿಂಗ್ ಇದೆ. ಸೊ ಹೀಗಾಗಿ ಏನ್ ಕೇಳ್ತಾನೆ, ಇಲ್ಲಿ ವೆನಾರಾ ಡಿ ಮಿಷನ್ ರಿವಿಸಿಟ್ ಟು ಅನ್ನೋದಾಗ ಆಬ್ವಿಯಸ್ಲಿ ನೋಡ್ಕೊಡ್ರಿ ಸರ್. ಹಾಗಾದ್ರೆ ನಿಮ್ಮ ಎಕ್ಸಾಮಿನೇಷನ್ ಏನ್ ಕೇಳ್ತಾನೆ ಗೊತ್ತೀರಿ, ನೀವು ಅನೌನ್ಸ್ ನೋಡ್ರಿ ಅನ್ಕೋತೀನಿ ಸರ್. 2021 ಭಾರತವು ನಾವು ಕೂಡ ಶುಕ್ರನ ಅಧ್ಯಯನ ಮಾಡ್ತೀವಿ ಅಂತ ಒಂದು ಸುಮ್ಮನೆ ಹಿಂಟ್ ಕೊಟ್ಟಿದ್ರು, ಶುಕ್ರಯಾನ 1 ಅಂತೆ. ಅಂದ್ರೆ ಭಾರತ ದೇಶ ಅಂದ್ರೆ ಇಸ್ರೋದವರು ಇಲ್ಲಪ್ಪ ನಾವು ಮುಂದಿನ ದಿನಗಳಲ್ಲಿ ಶುಕ್ರನ ಅಧ್ಯಯನ ಮಾಡ್ತೀವಿ, ಅದಕ್ಕೆ ಶುಕ್ರಯಾನ 1 ಅಂತ ಇಡ್ತೀವಿ ಅಂತ ಸುಮ್ಮನೆ ಅನೌನ್ಸ್ ಮಾಡ್ಬಿಡ್ಲಿ. ಯಾರಾದ್ರೂ PSI 545 2021 ಬೇಕಾದ್ರೆ ಅಕ್ಟೋಬರ್ ತೆಗೆದು ನೋಡ್ಕೊಡ್ರಿ, ವಿ ಹ್ಯಾಡ್ ಎ ಕ್ವಶನ್. ಅಂದ್ರೆ ಸರ್ ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದಾಗ ಅದ್ರ ಹಿಂದೆ ಯಾರಾದ್ರೂ ಹೋಗಿದ್ದಾರಾ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಸೊ ಹೀಗಾಗಿ ಇದು ಶುಕ್ರ ಎಂದರೆ ಇಲ್ಲಿವರೆಗೆ ಎಷ್ಟು ದೇಶಗಳು ಶುಕ್ರನ ಅಧ್ಯಯನ ಮಾಡಿದ್ವಿ, ದಟ್ ಇಸ್ ಫಸ್ಟ್ ಬರೋದು ರಷ್ಯಾ ಏನಂತ ಹೇಳಿದ್ರಿ, ಹೆಸರು ವೆನೆರಾ ಮಿಷನ್ಸ್ ಅಂತ ಹೇಳಿದ್ರಿ. ಸೊ ಹೀಗಾಗಿ ವೆನಾರಾ ಡಿ ಅನ್ನೋದೇನು ಗೊತ್ತಿರಿ, ವೆನಾರಾ ಡಿ ಅಂದ್ರೆ ರಿವಿಸಿಟ್, ಆಲ್ರೆಡಿ ಹಿಂದ್ ಮಾಡಿದ್ದಾರೆ ಬಟ್ ಈಗ ಹೊಸದಾಗಿ ಮತ್ತೊಮ್ಮೆ ರಿವಿಸಿಟ್ ಮಾಡ್ಬೇಕಂತ ಮಾಡಿದ್ರು. ಹಾಗಾಗಿ ರಷ್ಯಾದ ನೋಡ್ಕೊಡಿ, ಆಲ್ರೆಡಿ ನೋಡ್ರಿ ಲ್ಯಾಂಡರ್ ಮಿಷನ್ ಮಾಡ್ಯಾರ, ರೋವರ್ ಮಿಷನ್ ಮಾಡ್ಯಾರ, ಫ್ಲೈ ಬೈ ಮಿಷನ್ ಮಾಡ್ರಿ. ಇವೆಲ್ಲ ಹೇಳಿದೀನಿ ನಾನು ಸೈನ್ಸ್ ಅಂಡ್ ಟೆಕ್ ಕ್ಲಾಸ್ ಅಲ್ಲಿ. ವಾಟ್ ಡು ಯು ಮೀನ್ ಬೈ ಲ್ಯಾಂಡರ್ ಮಿಷನ್, ರೋವರ್ ಮಿಷನ್, ಫ್ಲೈ ಬೈ ಮಿಷನ್, ಇಂಪ್ಯಾಕ್ಟ್ ಮಿಷನ್ ಅಂತ ಅಂದ್ರೆ ರೋವರ್ ಮಿಷನ್ಸ್ ಅಂದ್ರೆ ಏನು, ಫ್ಲೈ ಬೈ ಮಿಷನ್ಸ್ ಅಂದ್ರೆ ಇಂಪ್ಯಾಕ್ಟ್ ಯೋಜನೆಗಳು ವಿತ್ ಎಕ್ಸಾಂಪಲ್ಸ್ ನಾ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೇನೆ ನಮಗೆ. ಸೊ ಹೀಗಾಗಿ ರಷ್ಯಾ, ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ನಿಮ್ಮ ಎಕ್ಸಾಮ್ ಕೇಳೋದು. ಹಾಗಾದ್ರೆ ಇಲ್ಲಿವರೆಗೆ ಎಷ್ಟು ದೇಶಗಳು ಶುಕ್ರನ ಅಧ್ಯಯನವನ್ನು ಯಶಸ್ವಿಯಾಗಿ ಮಾಡಿವೆ ಅಂತ ಕೇಳ್ಬೋದ್ರಿ. ಇಲ್ಲಿವರೆಗೆ ಎಷ್ಟು ದೇಶಗಳು ಯಶಸ್ವಿಯಾಗಿ ಶುಕ್ರನ ಅಧ್ಯಯನ ಮಾಡಿದೆ ಅಂತ. ಸೊ ಹೀಗಾಗಿ ರಷ್ಯಾ ರೀ. ಇದನ್ನ ಕಂಟಿನ್ಯೂಟಿಗೆ ವೆನಾರಾ ಡಿ ಅಂತ ಇಟ್ಟಾರೆ. ಹಾಗಾದ್ರೆ ಸೆಕೆಂಡ್ ಯಾವ್ದು, ಅಮೆರಿಕ, USA ಇದ್ರ ಫೇಮಸ್ ಪ್ರಾಜೆಕ್ಟ್ ಅಂದ್ರೆ ಬಹಳ ಮಾಡಿದ್ರೆ ಅದ್ರಲ್ಲಿ ಫೇಮಸ್ ಇರೋದು ಯಾವ್ದು ಗೊತ್ತ್ರಿ, ದಟ್ ಈಸ್ ವರಿಟಾಸ್ ಮತ್ತು ದಾವಿನ್ಸಿ ಪ್ಲಸ್. ಅಂದ್ರೆ ಯಾರಾದ್ರೂ PSI 545 ಬರೆದ್ರೆ ಈ ಕ್ವಶನ್ ಕೇಳಿದ್ರೆ ಅಂದ್ರೆ ವರಿಟಾಸ್ ಮತ್ತು ದಾವಿನ್ಸಿ ಇವು ಏನಂದಾಗ ಆನ್ಸರ್ ಸಿಂಪ್ಲಿ ಶುಕ್ರ ಗ್ರಹದ ಅಧ್ಯಯನ ಅಂತಿದ್ರಿ. ಯಾಕಂದ್ರೆ ಈಗ ಭಾರತ ಅನೌನ್ಸ್ಮೆಂಟ್ ಮಾಡಿದ್ರು, ಅದಕ್ಕೆ ಏನ್ ಬರೋದು ಹಿಂಗ್ ಕೇಳಿದಾರೆ. ಈಗ ರಷ್ಯಾದ ಹೇಳಿದ್ರೆ ಬಂದ ಈ ಕೆಳಗಿನ ಎಷ್ಟು ದೇಶಗಳು ಅಥವಾ ಎಷ್ಟು ಸಂಸ್ಥೆಗಳು ಶುಕ್ರನ ಅಧ್ಯಯನ ನಡೆಸಿವೆ ಅಂತ ಕೇಳ್ಬೋದು. ಸೊ ಹೀಗಾಗಿ ನೋಡ್ರಿ, ಫಸ್ಟ್ ಒಂದು ರಷ್ಯಾ, ಸೆಕೆಂಡ್ ಒಂದು USA, ಥರ್ಡ್ ಒನ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು
ಮತ್ತು ಜಪಾನ್ ಇಬ್ರು ಸೇರ್ಕೊಂಡ್ರೆ ಒಂದೇ ಯೋಜನೆ ಎರಡೂ ದೇಶಗಳು ಉಡಾವಣೆ ಮಾಡಿದ್ರು. ಸೊ ಹೀಗಾಗಿ ನಿಮ್ಮ ಎಕ್ಸಾಮ್ ಕೇಳ್ಬೋದ್ರಿ. ಹಾಗಾದ್ರೆ ಯುರೋಪಿಯನ್ ಬಾಹ್ಯಾಕಾಶದ ಒಕ್ಕೂಟ ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಪ್ರಾಜೆಕ್ಟ್ ಹೆಸರು ಏನಿತ್ತು ಅಂತ ಕೇಳ್ಬೋದ್ರಿ. ಯುರೋಪಿಯನ್ ಸ್ಪೇಸ್ ಪ್ರಾಜೆಕ್ಟ್ ಹೆಸರು ಏನ್ ಗೊತ್ತಿದೆ, ದಟ್ ಇಸ್ ಎನ್ ವಿಜನ್ ಅಂತ ಇಟ್ಟಿದ್ರು ಇವ್ರ ಹೆಸರು. ಅದೇ ಜಪಾನ್ದಾರ್ ನೋಡ್ಕೊ, ಜಪಾನ್ದಾರ್ ಅಂತ ಇಟ್ಟಿದ್ರು, ದಟ್ ಇಸ್ ಅಕಾ ಸುಕಿ ಅಂತ. ಅಂದ್ರೆ ಸರ್ ಆಲ್ರೆಡಿ ನೋಡ್ರಿ, ಭಾರತ ಶುಕ್ರಯಾನ ಮಾಡ್ತೀವಿ ಅಂತ ಹೇಳ್ಬಿಟ್ಲೆ ಇಲ್ಲಿ ನೋಡಿ ವೆರಿಟಾಸ್ ಮತ್ತು ಡಾವಿನ್ಸಿ ಅಂತ ಕೇಳಿದ್ರೆ PSI ಫ್ಯಾಕ್ಟ್ರಿ. ಸೊ ಹೀಗಾಗಿ ಇಲ್ಲಿ ವೆನರಾ ಅಂತ ಬಂದಿರೋದ್ರಿಂದ ನಿಮ್ಗೆ ಎಕ್ಸಾಮ್ಗೆ ಇದು ಕೇಳೋ ಚಾನ್ಸ್ ಇದೆ. ಹಾಗಾದ್ರೆ ಸಮ್ಟೈಮ್ಸ್ ವೆನರಾ ಡಿ ಇದ್ರ ಇಂಗ್ಲಿಷ್ ಅಂದ್ರೆ ಇದರ ಮೀನಿಂಗ್ ಏನಂತ ಕೇಳ್ಬೋದು, ದಟ್ ಇಸ್ ಲಿವ್ಡ್ ಲಾಂಗ್ ಅಂತಂದ್ರೆ ಇದರ ಇಂಗ್ಲಿಷ್ ವರ್ಷನ್ ಅಂದ್ರೆ ಇದ್ರ ಮೀನಿಂಗ್ ಏನಪ್ಪ, ಲಿವ್ಡ್ ಲಾಂಗ್ ಅಂತ ಕೇಳ್ತಾರೆ. ಸೊ ಹೀಗಾಗಿ ಯಾವುದೇ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಆದಾಗ ಅದ್ರ ಹಿಂದಿಲ್ ನೋಡ್ಕೊಡ್ರಿ, ಹಿಂದಿಲ್ ಹಿಸ್ಟ್ರಿ ಅಂದ್ರೆ ಒಂದು ಯಾವ್ದಾರ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡಿದಾಗ ಆ ಹಿಂದೆ ಆ ಭಾಗಕ್ಕೆ ಯಾವ್ದಾದ್ರು ದೇಶಗಳು ತಮ್ಮ ಯೋಜನೆಗಳು ಮಾಡಿದ್ರೆ ಯಶಸ್ವಿ ಆಗಿದ್ವು. ಹಾಗಾದ್ರೆ ಆ ಯೋಜನೆ ಹೆಸರು ನೆನ್ಪಿಟ್ಕೊಳ್ಳಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಯಾಕಂದ್ರೆ ಇಲ್ಲಿ ನೋಡ್ರಿ, ಈ ಯೋಜನೆ ಅಂದ್ರೆ ವೆನಾಡಿ ಒಳಗೆ ಏನ್ ಹೇಳ್ಯಾರ ಗೊತ್ತ್ರಿ, ವೆನಾಡಿ ಒಳಗೆ ಏನ್ ಹೇಳಿದಾರ ಅಂದ್ರೆ ಯಾವ್ಯಾವ ತರ ಪ್ರಾಜೆಕ್ಟ್ ಕೈಗೊಳ್ತೇವೆ ಅಂತ ಹೇಳಿದಾರ ಅವರು. ನಾನು ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಒಂದು ಓವರ್ ಕೊಡ್ತೇನೆ ಸರಿ. ಓಕೆ, ಇಲ್ಲಿ ನೋಡಿ ವೆನಾರಾ ಡಿ ಈ ಪ್ರಾಜೆಕ್ಟ್ ಅಲ್ಲಿ ಏನೇನ್ ಮಾಡ್ಬೇಕಂತ ಗೊತ್ತ್ರಿ, ದಟ್ ಇಸ್ ಟು ಸ್ಟಡಿ ಕ್ಲೈಮೇಟ್ ಅಂದ್ರೆ ಶುಕ್ರನ ಗ್ರಹದ ಕ್ಲೈಮೇಟ್ ಕಂಡೀಷನ್. ನೆಕ್ಸ್ಟ್ ನೋಡ್ಕೊಡ್ರಿ, ದಟ್ ಇಸ್ ಕಾಂಪೋಸಿಷನ್ ಏನದಿ ಸ್ಟಡಿ ಮಾಡ್ಲಿಕ್ಕೆ ಹೋಗಿದಾರ ಅಂತ ಹೇಳ್ತಾರೆ, ಅಂದ್ರೆ ಮಾಡ್ಲಿಕ್ಕೆ ಹೋಗ್ತಿದಾರೆ ವೆನಾರ ಅಂತ ಹೇಳ್ತಾರೆ. ಇದು ಏನೇನ್ ಗೊತ್ತಿರುತ್ತೆ ಅಂತ ಹೇಳ್ತಾರ, ಆರ್ಬಿಟರ್ ಇರ್ತೈತಿ, ಆರ್ಬಿಟರ್ ಅಂತ ಹೇಳಿದ್ದೀನಿ ನಾ. ನೆಕ್ಸ್ಟ್ ರೋವರ್ ಇರುತ್ತೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ದಟ್ ಇಸ್ ಬಲೂನ್ ಪ್ರೋಬ್ ಅಂದ್ರೆ ಏನು, ಚಿಕ್ಕ ವಸ್ತುಗೆ ಪ್ರೋಬ್ ಅಂತ ಹೇಳ್ತಾರೆ. ಅಂದ್ರೆ ಮಾನವ ನಿರ್ಮಿತ ಚಿಕ್ಕ ವಸ್ತು, ಅದು ಉಪಗ್ರಹ ಇರಬಹುದು, ಟೆಲಿಸ್ಕೋಪ್ ಇರೋದಕ್ಕೆ ನಾವು ಪ್ರೋಬ್ ಎಂದು ಕರಿತೇವೆ. ಸೊ ಪ್ಲೀಸ್ ರಿಮೆಂಬರ್ ನೋಡಿ, ಇದು ಇನ್ನೂ ಲೇಟ್ ಇದೆ, ಬಟ್ ಆದ್ರ ಎಕ್ಸಾಮ್ ಅಲ್ಲಿ ವೆನಾರಾ ಡಿ ಅನ್ನೋದು ಇತ್ತೀಚೆಗೆ ಯಾವ ಗ್ರಹದ ಅಧ್ಯಯನಕ್ಕಾಗಿ ಉಡಾವಣೆ ಮಾಡುವುದಾಗಿ ಹೇಳಿದೆ. ಇಲ್ಲತ್ತಂದ್ರ ವೆನಾರಾ ಡಿ ಈ ಕೆಳಗಿನ ಯಾವ ದೇಶದ ಶುಕ್ರನ ಅಧ್ಯಯನ ಯೋಜನೆಯಾಗಿದೆ. ಇಲ್ಲತ್ತಂದ್ರ which of the following statements are true regarding the recent Venera D project by so and so Russia ಅಂತ ಇರ್ತಾನೆ. ಸೊ ಪ್ಲೀಸ್ ರಿಮೆಂಬರ್ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ರಷ್ಯಾ ರೀ. Okay, next one. India's electronic exports grew by what percentage in first quarter 2025 as compared to the same quarter in 2024? Because ನೋಡ್ಕೊಡ್ರಿ, ನಾವು ಕ್ವಾರ್ಟರ್ ಅಂತ ಬಂದಾಗ ಸರ್ ನಾವೇನು ಕ್ವಾರ್ಟರ್ ಅಂತ ಬಂದಾಗ 3 ತಿಂಗಳಿಗೆ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ ಫೈನಾನ್ಸಿಯಲ್ ಇಯರ್ ಸ್ಟಾರ್ಟ್ ಆಗೋದು ಯಾವುದು, ಭಾರತದಲ್ಲಿ ಆರ್ಥಿಕ ವರ್ಷ ಸ್ಟಾರ್ಟ್ ಆಗೋದು ಏಪ್ರಿಲ್ ಇಂದ ನೆಕ್ಸ್ಟ್ ಇಯರ್ ಮಾರ್ಚ್ 31. ಸೊ ಹೀಗಾಗಿ ನೋಡ್ರಿ 2025-26 ಅಂತ ಬಂದರೆ ಅಂದ್ರೆ ಸರ್ ನಮ್ ಸ್ಟಾರ್ಟ್ ಆಗೋದು ಇಲ್ಲಿ 2025 ಮಾರ್ಚ್ ಇಂದ 2025 ಏಪ್ರಿಲ್ ಇಂದ ಮುಂದಿನ ವರ್ಷ ಮಾರ್ಚ್ 31 ಇರ್ತದೆ. ಅದಕ್ಕೆ ನೋಡ್ರಿ, ಹಾಗಾಗಿ ನಾವು ಗ್ರೋತ್ ಕಂಪೇರ್ ಮಾಡ್ತೀವಲ್ರಿ. ಈಗ ನೋಡ್ರಿ, ಹೋದ ವರ್ಷ ಇದು ಫೈನಾನ್ಸಿಯಲ್ ಇರ್ತು 24-25 ಅಂದ್ರೆ ಇಲ್ಲಿ ಏನ್ ಬರ್ತದೆ, ಹೋದ ವರ್ಷ ಬಂದ್ರೆ ಏನ್ ಬರ್ತದೆ, ಏಪ್ರಿಲ್ ಮೇ ಜೂನ್. ಇದು ಕೂಡ ಏನಂತ್ರಿ, ಏಪ್ರಿಲ್ ಮೇ ಜೂನ್. ಇಲ್ಲಿ ನೋಡ್ಕೊ, ಆಬ್ವಿಯಸ್ಲಿ ವಿ ಹೌ ಟು ಕಂಪೇರ್ ದ ಗ್ರೋತ್, ರೈಟ್. ಇಲ್ಲಿ ಏನಾಗ್ತದೆ ಅಂದ್ರೆ ಇಂಡಿಯಾಸ್ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ ಅಂತ ಹೇಳ್ತಾನ ನೋಡ್ರಿ. ಇಂಡಿಯಾಸ್ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ ಇದಕ್ಕೆ ಅಲ್ರಿ ಡೊನಾಲ್ಡ್ ಟ್ರಂಪ್ ಬೆಂಕಿ ಬಿದ್ದಿರೋದು. ಯಾಕಂದ್ರೆ ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ನೋಡಿರ್ಬೋದು ನೀವು. ರೀಸೆಂಟ್ ನೋಡ್ರಿ, ದಟ್ ಇಸ್ ಐಫೋನ್ 17 ಅಂದ್ರೆ ಐಫೋನ್ 17 ದಟ್ ಇಸ್ ಓಕೆ. ಐಫೋನ್ 17 ಯಾವ ಕಂಪ್ನಿ ತಯಾರು ಮಾಡ್ತೀರಿ, ದಟ್ ಇಸ್ ಫಾಕ್ಸ್ಕಾನ್. ಅಂದ್ರೆ ತೈವಾನ್ ದೇಶದ ಒಂದು ಪ್ರಪಂಚದ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಕಂಪ್ನಿ. ಅದಕ್ಕೆ ಕಂಪ್ನಿಗೆ ಏನಂತ ಗೊತ್ತಿರಿ, ದಟ್ ಇಸ್ ಫಾಕ್ಸ್ಕಾನ್. ಇದೆಲ್ಲಿದೆ ಗೊತ್ತಿರಿ, ತೈವಾನ್ ದೇಶದಲ್ಲಿ. ಸೊ ಹೀಗಾಗಿ ಇತ್ತೀಚೆಗೆ ತೈವಾನ್ ದೇಶರು ಐಫೋನ್ 17 ಅನ್ನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಉತ್ಪಾದನೆ ಮಾಡುವ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ರಿ, ಪ್ರಪಂಚದ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಳಸುವ ದೇಶಗಳಿಗೆ ನಾವು ರಫ್ತು ಮಾಡ್ಬೇಕಂದ್ರೆ ಅದು ಮೇಡ್ ಇನ್ ಇಂಡಿಯಾ ಇರ್ಬೇಕು. ಸೊ ಹೀಗಾಗಿ ಪ್ರಪಂಚದ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತಯಾರು ಮಾಡಿದ್ರಿ ಫಾಕ್ಸ್ಕಾನ್ ಕಂಪನಿ, ಅದು ತೈವಾನದು. ಇದು ಇತ್ತೀಚೆಗೆ ಎಲ್ಲಿ ಐಫೋನ್ 17 ಮಾಡ್ಲಿಕ್ಕೆ ಬೆಂಗಳೂರಲ್ಲಿ ನಿರ್ಧಾರ ಮಾಡಿದೆ. ಓಕೆ, ಐಫೋನ್ 17 ಯಾರು, ದಟ್ ಇಸ್ ಆಪಲ್ ಕಂಪ್ನಿ. ನೋಡ್ರಿ, ಆಪಲ್ ಅನ್ನೋದು USA, ಬಟ್ ಈ ಕಂಪ್ನಿ ಹೆಸರು ತೈವಾನ್ ಅನ್ನೋದು ಫಾಕ್ಸ್ಕಾನ್ ಅನ್ನೋದು ತೈವಾನ್. ಅಂದ್ರೆ ಇಲ್ಲಿ USA ಮತ್ತು ತೈವಾನ್ ಜಂಟಿಯಾಗಿ ಏನ್ ಮಾಡತ್ತಾರೆ, ದಟ್ ಇಸ್ ಆಪಲ್ ಫೋನ್ ರೆಡಿ ಮಾಡತ್ತು. ಈಗ ಎಲ್ಲಿ ಚೂಸ್ ಮಾಡಿರೋದನ್ನ ಬೆಂಗಳೂರು ಚೂಸ್ ಮಾಡ. ಹಾಗಾದ್ರೆ ಸರ್ ಇನ್ನು ಬರ್ತಾ ಭಾರತದ ಎಲೆಕ್ಟ್ರಾನಿಕ್ ವಸ್ತುಗಳ ರಫ್ತು ಜಾಸ್ತಿ ಆಗುತ್ತೆ. ಅದು ಬೆಂಗಳೂರಿನ ಹಬ್ ಚೂಸ್ ಮಾಡಿರೋದು. ಯು ಕ್ಯಾನ್ ಇಮ್ಯಾಜಿನ್ ಸರ್, ಈಗ ತೈವಾನ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಆಬ್ವಿಯಸ್ಲಿ USA ಮಾರ್ಕೆಟ್ ಪ್ರಾಬ್ಲಮ್ ಬರುತ್ತೆ.
ಒಂದ್ ವೇಳೆಗೆ ಇದೇನಾದ್ರೂ ಭಾರತದ ಬೆಂಗಳೂರಿಂದ ಏನಾದ್ರು ತಗೊಂಡು ಹೋದ್ರೆ ನೋಡ್ಕೊಡ್ರಿ, ಕಂಪ್ನಿನ ತಗೊಂಡು ಹೋದ್ರೆ ಒತ್ತಾಯಪೂರ್ವಕ ಬೆಂಗಳೂರಿಂದ ಕಂಪ್ನಿ ಶಿಫ್ಟ್ ಮಾಡಿದ್ರೆ ನಮಗೂ ಲಾಸ್ ಆಗುತ್ತೆ. ಸೊ ಹೀಗಾಗಿ ಹಾಗಾದ್ರೆ ಆಪಲ್ ಕಂಪ್ನಿಯ ಸಿಇಒ ಯಾರಿದ್ದಾರೆ? ಟಿಮ್ ಕುಕ್. ಇದು ಎಲ್ಲಿದೆ ರೀ? ದಟ್ ಇಸ್ ಅಮೆರಿಕದ ಸಿಲಿಕಾನ್ ವ್ಯಾಲಿ ಎಂಬ ಪ್ರದೇಶ ಇದೆ. ಅದಕ್ಕೆ ನೋಡ್ರಿ, ಈ ಸಿಲಿಕಾನ್ ವ್ಯಾಲಿ ಇರೋದಕ್ಕೆ ಇದಕ್ಕೆ ಹೆಸರಿಗೆ ಏನಂತ ಗೊತ್ತು, ನಾವು ಬೆಂಗಳೂರು ಕೂಡ ನಾವು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ. ಯಾಕಂದ್ರೆ ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಮತ್ತು ಸೇವಾ ವಲಯದ ಕ್ಷೇತ್ರದ ಕಂಪನಿಗಳು ಜಾಸ್ತಿ ಇವೆ. ಅದೇ ತರ ಭಾರತದಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಇದೆ. ಅದಕ್ಕೆ ನಾವು ಅಮೆರಿಕದ ಸಿಲಿಕಾನ್ ವ್ಯಾಲಿ ಅನ್ನೋ ಸಿಟಿ ಹೆಸರು ನಾವು ಬೆಂಗಳೂರಿಗೆ ಕಾಮನ್ ಆಗಿ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಸೊ ಪ್ಲೀಸ್ ರಿಮೆಂಬರ್ಸ್. ಹೀಗಾಗಿ ಏನಕ್ಕೆ ಹೇಳ್ತಾನ, ಈ 3 ತಿಂಗಳಲ್ಲಿ ಮತ್ತೆ ಈ 3 ತಿಂಗಳು ಕಂಪೇರ್ ಮಾಡ್ತಾನೆ. ಸರ್ ಅವಾಗಿನಕಿನ ಇವಾಗ ಎಷ್ಟು ಹೆಚ್ಚಿಗೆ ಆಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ 37%. ಯಾಕಂದ್ರೆ ನೋಡಿ 37.24 ಬಿಲಿಯನ್ ಆಕ್ಚುಲಿ ಇಷ್ಟ ಆಗೈತ್ರಿ. ಬಟ್ ಅಂದ್ರೆ ಎವರೇಜ್ ನಾವೇನ್ ಮಾಡ್ತೀವಿ 37 ಅಂತ ಹೇಳ್ತೀವಿ, 37. ಸೊ ಈಗ ಡೊನಾಲ್ಡ್ ಟ್ರಂಪ್ ಇಂಪ್ಯಾಕ್ಟ್ ಇರೋದ್ರಿಂದ ಮೇ ಬಿ 2024 ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಯಾವ್ದು? ದಟ್ ಇಸ್ ಜೂನ್ ಆದ್ಮೇಲೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮೇ ಬಿ ಈ ಫೈನಾನ್ಷಿಯಲ್ ಸ್ವಲ್ಪ ಏನ್ ಬಂದ್ರೆ ಸಮಸ್ಯೆ ಅಂದ್ರೆ ದಟ್ ಇಸ್ ಪ್ರಾಬ್ಲಮ್ ಬರಬಹುದು ಅಂತ ಹೇಳ್ತಂದ್ರೆ ಇಷ್ಟು ಗ್ರೋತ್ ಆಗಿ ಸ್ವಲ್ಪ ಡೌನ್ ಬರ್ಬೋದು ಬಿಕಾಸ್ ಆಫ್ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ವರ್ಡ್ರಿ. ಟ್ಯಾರಿಫ್ ಅಂತ ಹೇಳ್ತಂದ್ರೆ ಹಿಂದಿನ ವರ್ಷದ ಇದು Q1, ಇದು Q2 ಅಂತ. ಹಿಂದಿನ ವರ್ಷ ಅಂದ್ರೆ ಈ ವರ್ಷದ Q2 ಈ ವರ್ಷದ Q2 ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಹೊಡೆತ ಬೀಳಬಹುದು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಅಂತ ಹೇಳ್ತಾರಂದ್ರೆ ಭಾರತದಿಂದ ವಸ್ತು ತಯಾರಾಗಿ ಅಮೆರಿಕಕ್ಕೆ ಹೋಗ್ತಾ ಇದ್ರೆ ಆ ವಸ್ತು ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕತ್ತಾರೆ. ಮೇ ಬಿ ಅಲ್ಲಿ ದೇಶದ ಪ್ರಜೆಗಳು ಇಷ್ಟು ಜಾಸ್ತಿ ಟ್ಯಾಕ್ಸ್ ಇರೋದು ವಸ್ತು ತಗೊಳ್ಲಿಕ್ಕಿಲ್ಲ. ಸೊ ಹೀಗಾಗಿ ಮುಂದಿನ ಕ್ವಾರ್ಟರ್ ಸ್ವಲ್ಪ ಸಮಸ್ಯೆ ಬರ್ಬೋದು ಅಂತ ಹೇಳ್ತಾರೆ. ಸೊ ಹೀಗಾಗಿ ಯಾರಾದ್ರೂ ಮುಂದಿನ ತಿಂಗಳು ಏನಾದ್ರೂ ಯಾವ್ದಾದ್ರು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಬರ್ತಾ ಇದೆ, ಈ ತರ ಪ್ರಶ್ನೆಗಳು ಕೇಳುವ ಸಾಧ್ಯತೆಗಳಿದ್ರೆ ಯು ಮೇ ಹ್ಯಾವ್ ದ ಕ್ವಶನ್ ಲೈಕ್ ದಿಸ್. Okay, we'll go by next question. Okay, in which city has Union Minister PVC Goyal have inaugurated India's first women-run clean street food? Okay, clean street food hub called Mauli ಅಂತ ಹೇಳ್ತಾನೆ. So this is also very important. ಈ ಕರೆಂಟ್ ಅವರ್ಸ್ ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ರಿ ಏನ್ ಹೇಳ್ತಾನ, ಕಂಪ್ಲೀಟ್ಲಿ ವುಮೆನ್ಸ್. ನಾ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ವುಮೆನ್ಸ್ ಅಂತ ಬಂದಾಗ ನಿಮಗೆ ನೋಡ್ರಿ ಬಿಬಿ ಫಾತಿಮಾ. ಓಕೆ ದಟ್ ಇಸ್ ಬಿಬಿ ಫಾತಿಮಾದ್ದು ದಟ್ ಇಸ್ ಸೆಲ್ಫ್ ಹೆಲ್ಪಿಂಗ್ ಗ್ರೂಪ್ ಸ್ವಸಹಾಯಕ ಸಂಘ ಅಂತ ಹೇಳಿದೆ. ನಾನು ನೆನಪಿದೆ ಅದು ಇಕ್ವೇಟರ್ ಪ್ರೈಸ್ ಅಂತ ಹೇಳಿದ್ನಲ್ರಿ. ಸೊ ಇಲ್ಲಿ ನೋಡ್ಕೊಡಿ ಏನ್ ಹೇಳ್ತಾನ, ಇತ್ತೀಚೆಗೆ ಮಿನಿಸ್ಟರ್ ಪಿಯೂಷ್ ಗೋಯಲ್ ಏನಿರುತ್ತೆ, ದಟ್ ಇಸ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ವಲಯದ ಸಚಿವರು ಪಿಯೂಷ್ ಗೋಯಲ್ ಅವರು ನೋಡ್ಕೊಡ್ರಿ ಫಸ್ಟ್ ವುಮೆನ್ ರನ್ ಕ್ಲೀನ್ ಸ್ಟ್ರೀಟ್ ಫುಡ್ ಹಬ್ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಕ್ಲೀನ್ ಸ್ಟ್ರೀಟ್ ಫುಡ್ ಅಂತ ಬಂದಾಗ ಆಬ್ವಿಯಸ್ಲಿ ದೇ ಹ್ಯಾವ್ ಟು ಟೇಕ್ ಟ್ರೈನಿಂಗ್ ತಗೊಂಡಿರ್ಬೇಕಲ್ಲ ಅವರು. ಟ್ರೈನಿಂಗ್ ತಗೊಂಡ್ಬೇಕು. ಅದಕ್ಕೆ ನೋಡ್ರಿ ಆಹಾರ ಕ್ಷೇತ್ರದಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ನೋಡ್ರಿ, ನಾ ಹೈನುಗಾರಿಕೆ ಮಾಡ್ತೇನೆ ಅಂದ್ರೆ ಏನ್ ಹೇಳ್ತಾರೆ ಗೊತ್ತಿ, KMF ಕಡೆ ಹೋಗಿ ಸರ್ಟಿಫಿಕೇಟ್ ತಗೊಂಬಾ ಅಂದ್ರೆ KMF ಅಲ್ಲಿ ಹೋಗಿ ನೀ ಅಲ್ಲಿ ಹೇಗೆ ದನ ಕರುಗಳನ್ನ ನೋಡ್ಕೋಬೇಕು, ಜಾನುವಾರು ನೋಡ್ಕೋ, ಯಾವ ಸಮಯದಲ್ಲಿ ನಾವು ಅದಕ್ಕೆ ಯಾವ ತರ ಆಹಾರ ಹಾಕಬೇಕು, ಯಾವ ತರ ಆರೋಗ್ಯ ಕಾಪಾಡ್ಬೇಕಂತ KMF ಸರ್ಟಿಫಿಕೇಟ್ ಕೊಡ್ತಾರ. ಅದೇ ತರ ನಮ್ಮಲ್ಲಿ ಈ ತರ ಆಹಾರ ಅಂತ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಒಂದು ಏನ್ರಿ ಸಂಸ್ಥೆ, ಅದಕ್ಕೆ ನಾವು ಫಾಸ್ಟ್ ಟ್ಯಾಗ್ ಅಂತೇಳಿ. ಇಲ್ಲಿ ನೋಡಿ ಫಾಸ್ಟ್ ಟ್ಯಾಗ್ ಅಲ್ಲ, ಫಾಸ್ಟ್ ಟ್ಯಾಗ್ ಅಂತೇಳಿ. ಸೊ ಹೀಗಾಗಿ ಮಹಾರಾಷ್ಟ್ರ ಅಂದ್ರೆ ಮುಂಬೈದಲ್ಲಿ ಕೆಲವೊಂದಿಷ್ಟು ಮಹಿಳೆಗಳು ಹೋಗಿ ಇಲ್ಲಿ ಟ್ರೈನಿಂಗ್ ತಗೊಂಡ್ರು. ಓಕೆ ಟ್ರೈನಿಂಗ್ ತಗೊಂಡು ಈ ಸರ್ಟಿಫಿಕೇಟ್ ಆಧಾರ ಮೇಲೆ ಮಹಾರಾಷ್ಟ್ರದ ಮುಂಬೈಲಿ ಆ ಕಂಪ್ಲೀಟ್ ಆಗಿ ಮಹಿಳೆಯರೇ ಅಂದ್ರೆ ವುಮೆನ್ಸ್ ಕಂಪ್ಲೀಟ್ ಆಗಿ ಮಹಿಳೆಯರೇ ಸೇರ್ಕೊಂಡು ಒಂದು ಸ್ವಸಹಾಯಕ ಸಂಘ ಮಾಡ್ಕೊಂಡು ಮೌಲಿ ಎಂಬ ಒಂದು ಆಹಾರದ ಮಳಿಗೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ, ಅದೇ ಹೇಳಿದ ನಾನು ಈ ವರ್ಷ ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ಲಿ ಯಾವ್ಯಾವ್ದಪ್ಪ ಅಂದ ಒಂದು ದಟ್ ಇಸ್ ಇಕ್ವೇಟರ್ ಪ್ರಶಸ್ತಿ, ಇಕ್ವೇಟರ್ ಪ್ರೈಸ್ ದಟ್ ಇಸ್ ಹೆಲ್ಪಿಂಗ್ ಗ್ರೂಪ್ಸ್ ಹೆಡೆಡ್ ಬೈ ಬಿಬಿ ಫಾತಿಮಾ ರೀ. ನೆಕ್ಸ್ಟ್ ಒನ್ ನೋಡ್ರಿ, ಇದು ಕಂಪ್ಲೀಟ್ಲಿ ವುಮನ್ ರನ್ ಅನ್ನತಾನ, ಅದು ಕ್ಲೀನ್ ಸ್ಟ್ರೀಟ್ ಫುಡ್ ಅನ್ನತ. ಸೊ ಹೀಗಾಗಿ ಇದನ್ನು ಕೂಡ ಆ ಲಿಸ್ಟಿಗೆ ಹಾಕೋಬಹುದು ನೀವು, ಅದನ್ನು ಕೂಡ ಆ ಲಿಸ್ಟ್ಗೆ ಹಾಕೋಬಹುದು. ಸೊ ಹೀಗಾಗಿ ಈ ತರ ಕರೆಂಟ್ ಅವರ್ಸ್ ನ ಅವಾಗ ಕೇಳ್ತಾನೆ. ಯಾಕಂದ್ರೆ ನಾ ಆಲ್ರೆಡಿ ನಿಮ್ಗೆ ರೀಸನ್ ಹೇಳ್ರಿ ವೈ ಫಸ್ಟ್ ವುಮೆನ್ ಕರೆಂಟ್ ಅವರ್ಸ್ ಆಗ್ತಾ ಇದೆ ಆಲ್ರೆಡಿ ಹಾಗೆ ಅಂತ ಕ್ಲಾರಿಟಿ. ಬೇಕಾದ್ರೆ ನೀವು ಪ್ರೀವಿಯಸ್ ವಿಡಿಯೋಸ್ ಬೇಕಾದ್ರೆ ನೋಡ್ಕೊಡಿ, ಯಾಕೆ ಭಾರತದ ಅತಿ ಹೆಚ್ಚು ಮೊದಲ ಮಹಿಳೆ ಈ ತರ ಕರೆಂಟ್ ಅವರ್ಸ್ ಆಗ್ತಾ ಇದೆ ಅಂತ ಆಲ್ರೆಡಿ ಹಾಗೆ ಕ್ಲಾರಿಟಿ. ಮೊದಲ ಮಹಿಳೆ ಕರೆಂಟ್ ಅವರ್ಸ್ ಯಾಕೆ ಆಗ್ತಾನೋ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿನಿ ಸರ್. ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅವರ್ಸ್ ಅಲ್ಲಿ ಒಂದು ಸ್ವಸಹಾಯಕ ಸಂಘದ ದಟ್ ಇಸ್ ಇಕ್ವೇಟರ್ ಪ್ರೈಸ್ ಕೇಳ್ತಾನೆ. ಯಾಕಂದ್ರೆ
ಅದು ಇಡೀ ಪ್ರಪಂಚದಲ್ಲಿ ವಿಶ್ವಸಂಸ್ಥೆ ಗುರುತಿಸಿದ್ದು ಇಂದ ಇಕ್ವೇಟರ್ ಪ್ರದೇಶದಲ್ಲಿ ಕರ್ನಾಟಕದ, ಅದು ನಮ್ಮ ಧಾರವಾಡ ಜಿಲ್ಲೆ ಮತ್ತು ನಮ್ಮ ತಾಲೂಕು ಕುಂದಗೋಳ ತಾಲೂಕು ಆಗಿರೋದ್ರಿಂದ ಸೊ ಈ ತರ ಕರೆಂಟ್ ಅವರ್ಸ್ ಕೇಳ್ತಾರೆ. ಅದರಲ್ಲಿ ಆ ತರ ಲಿಸ್ಟ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಅಲ್ಲಿ ನೀವು ಇಕ್ವೇಟರ್ ಪ್ರೈಸ್ ಒಂದಿಡ್ರಿ, ನೆಕ್ಸ್ಟ್ ಇದೊಂದು ಇಡ್ರಿ, ಇದೊಂದು ಇಡ್ರಿ, ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ಕೋದ್ರಿ, ಮೊದಲ ಮಹಿಳೆ ಅಪಾಯಿಂಟ್ಮೆಂಟ್ ಯಾಕೆ ಆಗ್ತದೆ, ಕ್ಯಾನ್ ಯು ಗಿವ್, ಐ ಹೋಪ್ ಯಾರಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತೀರ ಅನ್ಕೋದ್ರಿ. ವಾಯ್ಸ್ ಸಿನ್ಸ್ ಫ್ರಮ್ ಅಂದ್ರೆ 2020 ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಮೊದಲ ಮಹಿಳೆ ಎಂಬ ಕರೆಂಟ್ ಅಫೇರ್ಸ್ ಬರ್ತಾ ಇದೆ. ಐ ಹೋಪ್ ಯಾರಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀರಿ ಅನ್ಕೋತೀರಿ. ಸರ್ 2020 ಭಾರತದ ಹಲವು ಕ್ಷೇತ್ರಗಳಲ್ಲಿ ಮೊದಲ ಮಹಿಳೆ ಅಂತ ಯಾಕೆ ಕರೆಂಟ್ ಅಫೇರ್ಸ್ ಬರ್ತವೆ, ಐ ಆಮ್ ಆಸ್ಕಿಂಗ್. ನೋಡಿ, ಅದು ಗವರ್ಮೆಂಟ್ ಸೆಕ್ಟರ್ ಇರ್ಬೋದು ಪ್ಲಸ್ ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಯಾಕೆ 2020 ಮೊದಲ ಮಹಿಳೆ ನೇಮಕಾತಿ. ನಾಟ್ ಓನ್ಲಿ ಮೊದಲ ಮಹಿಳೆ, ಬರೀ ಮೊದಲ ಮಹಿಳೆ ಅಲ್ಲ, ತ್ರಿಲಿಂಗ ಕೂಡ ಆಗ್ತದೆ. ನೋಡ್ರಿ, ಕನ್ನಡ ಜಾನಪದ ಅಕಾಡೆಮಿಯ ಚೇರ್ಮನ್ ಆಗಿ ಮೊಟ್ಟ ಮೊದಲ ಬಾರಿಗೆ ಮಂಜಮ್ಮ ಜೋಗತಿ ಅವರನ್ನು ಆಯ್ಕೆ ಮಾಡಲಾಯಿತು. ಇತ್ತೀಚೆಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಅಂಜಿನಮ್ಮ ಎಂಬುವರನ್ನು ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಇತ್ತೀಚೆಗೆ ಕೇರಳದಲ್ಲಿ ಮೊದಲ ವಕೀಲ ಅಂದ್ರೆ ಮೊದಲ ತ್ರಿಲಿಂಗ ವಕೀಲೆ ಬಂತ್ರಿ, ಮೊದಲ ತ್ರಿಲಿಂಗ ವಕೀಲ. ಯಾಕಂದ್ರ ಭಾರತದಲ್ಲಿ ತ್ರಿಲಿಂಗದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ 1% ಮೀಸಲಾತಿ ಕೊಟ್ಟಿದ್ದು ಅದು ಕರ್ನಾಟಕ ರೀ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಗಿವ್ 1% ರಿಸರ್ವೇಶನ್ ಫಾರ್ ದ ಟ್ರಾನ್ಸ್ಜೆಂಡರ್ಸ್. ಹಾಗಾಗಿ ನನ್ನ ಪ್ರಶ್ನೆ ಸಿಂಪಲ್ ಇತ್ತು, ಯಾರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ರಿ. ಓಕೆ, ಕಮೆಂಟ್ ಬಾಕ್ಸ್ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ರಿ, ನಿಮ್ಮ ಸರಿಯಾದ ಉತ್ತರಕ್ಕೆ ನಾನು ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡೇ ಬಿಡ್ತೇನೆ. ಏನ್ ಗೊತ್ತ್ರಿ, 2020 ಮೊದಲ ಮಹಿಳೆ ಯಾಕೆ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಬರ್ತಾ ಇದ್ದವು. ಬಿಕಾಸ್ ರೀಸೆಂಟ್ ನೋಡ್ಕೊಡ್ರಿ, ಮೇ ಬಿ ನೀವು ಕೇಳ್ಬೋದು, ರೀಸೆಂಟ್ ನೋಡ್ರಿ RPF ಅಂದ್ರೆ ರೈಲ್ವೆ ರಿಸರ್ವ್ ಫೋರ್ಸ್ ಗೆ ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ನ ಆಯ್ಕೆ ಮಾಡಿದ್ರೆ, ಸೋನಾಲಿ ಮಿಶ್ರಾ ಅವ್ರನ್ನ ಆಯ್ಕೆ ಮಾಡಿದ್ರೆ. ಅಂದ್ರೆ ಈ ಪೋಸ್ಟ್ ಗೆ ಡೈರೆಕ್ಟರ್ ಜನರಲ್ RPF ನ ಮೊದಲ ಮಹಿಳೆ ಡೈರೆಕ್ಟರ್ ಜನರಲ್ ಆಗಿ ಮಾಡಿದ್ದಾರೆ, ದಟ್ ಇಸ್ ಸೋನಾಲಿ ಮಿಶ್ರಾ ಅಂತ. ಆದ್ರೆ ನನ್ನ ಪ್ರಶ್ನೆ ಯಾಕೆ ಅನ್ನೋದು ಒಂದು ರೀಸನ್ ಗೊತ್ತಾತಂತೆ ಕೊಡ್ರಿ. ಯು ಕ್ಯಾನ್ ರಿಮೆಂಬರ್ n ನಂಬರ್ ಆಫ್ ಕರೆಂಟ್ ಅಫೇರ್ಸ್. ಅಂದ್ರೆ ಅತಿ ಹೆಚ್ಚು ಪ್ರಚಲಿತ ಘಟನೆ ನೀವು ನೆನಪಿಟ್ಟುಕೋಬಹುದು. ನೋಡನ್ರಿ, ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ರಿ ರೀಸನ್. ಓಕೆ, ನೆಕ್ಸ್ಟ್ ಒನ್. Okay, recently more than 500 human robots from 16 countries including Japan participated in world's human robot games in which city ಅಂತ ಹೇಳ್ತಾರೆ. This is very important. ಇಲ್ಲಿ ನೋಡ್ಕೊಡ್ರಿ, ಫಸ್ಟ್ ಏನಾಗ್ತಾನೆ ಗೊತ್ತಿರಿ, ಇಲ್ಲಿ ಮೊದಲಿಗೆ ಮನುಷ್ಯರು ಒಂದು ಕ್ರೀಡೆಯ ಮುಖಾಂತರ ಒಂದು ಶಿಸ್ತು ಮತ್ತು ಆರೋಗ್ಯವನ್ನು ಪಡ್ಕೊಂತ ಇದ್ರು. ಬಟ್ ಈಗ ಏನಾಯ್ತು, ಎಲ್ಲಾ ಕಡೆ ನಾವು ಮಷಿನ್ ಅಂತ ಹೋಗಿ ಏನ್ ಮಾಡತ್ತೀವಿ ಗೊತ್ತಿರಿ, ವಿ ಆರ್ ಎನ್ಕರೇಜಿಂಗ್ ದ ಮಷಿನ್. ಇಟ್ಸ್ ಓಕೆ, ತಪ್ಪಲ್ಲ, ಟೆಕ್ನಾಲಜಿ ಹೆಂಗ್ ಚೇಂಜ್ ಆಗುತ್ತೆ ಹಂಗೆ ಚೇಂಜ್ ಆಗಲೇಬೇಕು. ಆದ್ರೆ ಮನುಷ್ಯರಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ನೀವು ಮಷಿನ್ಗೆ ಇಂಪಾರ್ಟೆನ್ಸ್ ಕೊಟ್ಟಾಗತ್ರ ಆಬ್ವಿಯಸ್ಲಿ ನೋಡ್ಕೊಡಿ, ಮೇ ಬಿ ವಿ ಕೆನಾಟ್ ಅಚೀವ್ ವೆರಿ ಗುಡ್ ಹೆಲ್ತಿ ಸೊಸೈಟಿ ರೀ. ಎಸ್ ಇರಬೇಕು, ಹಾಬೀಸ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಬಟ್ ಎವ್ರಿಥಿಂಗ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಥ್ರೂ ದ ಮಷಿನ್ಸ್ ಅಂದ ದೆನ್ ವಾಟ್ ಇಸ್ ದ ಯೂಸ್ ಆಫ್ ಹ್ಯೂಮನ್ ಕೈಂಡ್. ಈಗ ಯಾರೋ ಒಬ್ರು ಥಿಂಕ್ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ ಬರೆದು ಒಂದು ಮಷಿನ್ ಆಪರೇಟ್ ಮಾಡತ್ತಾರ ಅಂದಾಗ ಆ ಮಷಿನ್ ಎಲ್ಲವೂ ಮಾಡ್ತಿರ್ಬೇಕಾದ್ರೆ ದೆನ್ ವಾಟ್ ಇಸ್ ದ ಯೂಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹೀಗಾಗಿ ಬಟ್ ಆದ್ರೂ ಆಸ್ ಅ ಆಸ್ಪಿರೆಂಟ್ ನಾವು ಓದ್ಲೇಬೇಕಾಗುತ್ತೆ. ಇಲ್ಲಿ ಅಂತ ಸಿ ವರ್ಲ್ಡ್ಸ್ ಹ್ಯೂಮನ್ ರೋಬೋಟ್ ಗೇಮ್ಸ್ ಅಂತ ಅಂದ್ರೆ ಇದು ಮೊಟ್ಟ ಮೊದಲ ಬಾರಿಗೆ ಇದೆ ರೀ. ದಿಸ್ ಇಸ್ ಫಸ್ಟ್ ಎವರ್ ಮೊದಲ ಬಾರಿಗೆ ಅಂದ್ರೆ ಫಸ್ಟ್ ಎವರ್ ಹ್ಯೂಮನಾಯ್ಡ್ ರೋಬೋಟ್ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ನೋಡಿ ಹ್ಯೂಮನಾಯ್ಡ್ ಅಂತ ಯೂಸ್ ಮಾಡಿ. ಹ್ಯೂಮನಾಯ್ಡ್ ಅಂದ್ರೆ ಮಾನವ ನಿರ್ಮಿತ ರೋಬೋಟ್ಗಳ ಒಂದು ಕ್ರೀಡೆಯನ್ನು ಆಯೋಜಿಸಿದರು. ಅದ್ರಲ್ಲಿ ನೋಡ್ರಿ 16 ದೇಶಗಳು ಪಾರ್ಟಿಸಿಪೇಟ್ ಮಾಡೋದು. ಈಗ ನೋಡ್ರಿ, ಯಾವುದೇ ಒಂದು ಕ್ರೀಡೆ ಅಂತ ಬಂದಾಗ ಎಷ್ಟು ದೇಶಗಳು ಪಾಲ್ಗೊಂಡಿದ್ದವು ಅಥವಾ ಎಷ್ಟು ಕ್ರೀಡೆಯನ್ನು ಒಳಗೊಂಡಿತ್ತು. ದಿಸ್ ಇಸ್ ಹೌ ದೇ ವಿಲ್ ಆಸ್ಕ್ ರೀ. ಇಲ್ಲಿ ನೋಡ್ಕೊಡ್ರಿ, ಮೊದಲು ನೋಡ್ರಿ ಆಗಲ್ಲ ಇದೇನ್ರಿ ಫಸ್ಟ್ ಎವರ್ ಏಷ್ಯನ್ ಸ್ಕೇಟಿಂಗ್ ಆಯ್ತು. ಮೊದಲ ಏಷ್ಯನ್ ಸ್ಕೇಟಿಂಗ್ ಏನಾಗ್ತದೆ, ಇವೆಂಟ್ ನಡೀತಾ ಇದೆ 20 ರಿಂದ 23 ತಿಂಗಳು. ಅದೇ ಟೈಪ್ ಇದು ಮೊದಲ ಬಾರಿಗೆ ಅಂತ 16 ದೇಶಗಳನ್ನು ಒಳಗೊಂಡು 26 ಕ್ರೀಡೆಗಳು. ಎಕ್ಸಾಮ್ ಅಲ್ಲಿ ಕೇಳ್ಬೋದು ಸ್ಟೇಟ್ಮೆಂಟ್ ಬಂದಾಗ. Okay, which have been concluded recently in China. Totally 16 countries are participated on ಕೇಳಬಹುದು. Second ಏನ್ ಹೇಳ್ತಾರೆ, there are totally 26 sports have been 26 events have been conducted in this sports ಅಂತ ಬರೋದು. ಸೊ ಹೀಗಾಗಿ ಇದು ನಡೆದಿದ್ದಲ್ರಿ, ದಟ್ ಇಸ್ ಓಕೆ, ಇದು ನಡೆದಿದ್ದು ಚೀನಾದ ಬೀಜಿಂಗ್ ಅಲ್ಲಿ ನಡೆದಿದ್ರಿ. ಇಲ್ಲಿ ಕ್ಯೂರಿಯಾಸಿಟಿ ಏನಪ್ಪ ಅಂದ್ರೆ ಈ ಶಬ್ದ ಮೆನ್ಷನ್ ಮಾಡಿರ್ತಾನ, ಜಪಾನ್ ಅನ್ನು ಒಳಗೊಂಡು. ಯಾಕಂದ್ರ ಸರ್ ಜಪಾನ್ ಅಂದ್ರೆ ಚೀನಾ ಮತ್ತು ಜಪಾನ್ ಮಧ್ಯೆ ವರ್ಲ್ಡ್ ವಾರ್ 2 ದಲ್ಲಿ ಕೆಲವೊಂದಿಷ್ಟು ದ್ವೀಪಗಳ ಕುರಿತಾಗಿ ಅಸಮಾಧಾನ ಮತ್ತು ಕಾಂಟ್ರವರ್ಸಿ ಇದೆ. ಹಾಗಾದ್ರೆ ಜಪಾನ್ ಮತ್ತು ಚೀನಾ ಮಧ್ಯೆ ಸೆಂಕಾಕು ಅಂತ ದ್ವೀಪ ಇದೆ. ಸೆಂಕಾಕು ದ್ವೀಪಗಳ ಮಧ್ಯೆ ಸ್ವಲ್ಪ ವಿವಾದಗಳು. ಅಂದ್ರೆ ವರ್ಲ್ಡ್ ವಾರ್ 2 ಸಮಯದಲ್ಲಿ ಚೀನಾ ಜಪಾನಿಂದ ಈ ಸೆಂಕಾಕ್ ದ್ವೀಪಗಳನ್ನು ವಶಪಡಿಸಿಕೊಂಡಿತ್ತು. ಅದೇ ಟೈಪ್ ನೋಡ್ರಿ,
ರಷ್ಯಾದ್ರೆ ಏನ್ ಮಾಡಿದ್ರಿ, ಕುರಿಲ್. ರಷ್ಯಾದ್ರ ಕುರಿಲ್ ದ್ವೀಪಗಳನ್ನ ಜಪಾನ್ನಿಂದ ಕಸ್ಕೊಂಡ್ರು. ಹೀಗಾಗಿ ಚೀನಾಕ್ಕೆ ಮತ್ತು ಜಪಾನ್ಗೆ ಅಷ್ಟಕ್ಕಷ್ಟ ಸ್ವಲ್ಪ ಆಗಲ್ಲ. ಯಾಕಂದ್ರೆ ಜಪಾನು ತನ್ನ ಶಂಕಾಕು ದ್ವೀಪಗಳನ್ನ ಇತ್ತೀಚೆಗೆ ಬಹಳ ಕೇಳ್ತಾ ಇದೆ. ಆದ್ರೆ ಚೀನಾ ಅಂತ ಕೊಡಲ್ಲ, ಯಾಕಂದ್ರೆ ವರ್ಲ್ಡ್ ವಾರ್ 2 ನಾವು ಗೆದ್ದೀವಿ ಅಂತೀವಿ. ಸೊ ಹೀಗಾಗಿ ಸ್ವಲ್ಪ ಅದಕ್ಕೆ ಜಪಾನ್ ಮೆನ್ಷನ್ ಮಾಡಿರ್ತಾನ. ಯಾಕಂದ್ರೆ ಚೀನಾದಲ್ಲಿ ನಡೆದಿದೆ ಅಂದಾಗ ಹೋಗಿದ್ರಾ ಅಂತೇಳಿ. ಆಬ್ವಿಯಸ್ಲಿ ನೋಡ್ಕೊಡ್ರಿ, ರೀಜನಲ್ ಅಂತ ಬಂದಾಗ ನಾವು ಸ್ವಲ್ಪ ಪ್ರಾದೇಶಿಕವಾಗಿ ವಿಚಾರ ಮಾಡ್ಬೇಕಾಯ್ತು. ಈಗ ನೋಡ್ರಿ, ಡೊನಾಲ್ಡ್ ಟ್ರಂಪ್ ಬಂದ ನಾಳೆ ಜಪಾನ್ಗೆ ಹೇಳ್ಬಿಡ್ದು, ನೋಡಪ್ಪ ನಾವು ಹಿರೋಸಿಮಾ ನಾಗಾಸಿಕೆ ಆದ್ಮೇಲೆ ನಿಮಗೆ ಸರೆಂಡರ್ ಮಾಡಿಸಿದ್ವಲ್ಲ, ಆಗಿನ ಒಪ್ಪಂದಗಳು ಈಗಿನ ಒಪ್ಪಂದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ. ಆಮೇಲೆ ಜಪಾನ್ ಮೇಲೆ ಸೀದಾ ಯಾರು ಮಾಡ್ತಾರ, ನಾರ್ತ್ ಕೊರಿಯಾ ಅಟ್ಯಾಕ್ ಮಾಡೇ ಬಿಡ್ತೈತ್ರಿ. ಈಗ ಡೊನಾಲ್ಡ್ ಟ್ರಂಪ್ will say, if Donald Trump feel that he can say openly, right, Japan, I am not going to protect you ಅಂತ ಕೊಡ್ರಿ. ಇಮಿಡಿಯೇಟ್ಲಿ ಏನ್ ಮಾಡ್ತಾ ಗೊತ್ತ್ರಿ, ನಾರ್ತ್ ಕೊರಿಯಾ will attack on Japan. ನಾರ್ತ್ ಕೊರಿಯಾ will attack on Japan. ಸೊ ಹೀಗಾಗಿ ಜಪಾನ್ ಕೂಡ ಒಂದ್ ಸ್ವಲ್ಪ ರೀಜನಲ್ ಆಗಿ ರಿಲೇಷನ್ ಸ್ಟ್ರಾಂಗ್ ಮಾಡ್ಕೊಂತ. ಹೀಗಾಗಿ ಇದಕ್ಕೆ ನೋಡ್ರಿ, ಜಪಾನ್ ಕೂಡ ಭಾಗವಹಿಸಿತ್ತು ಅಂತ ಮೆನ್ಷನ್ ಮಾಡ್ತಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬೀಜಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ನೆಕ್ಸ್ಟ್ ಒನ್. Okay, India's exports have been increased 7.3% to approximately how many billion dollars in 2025? Okay, 1 second. Okay, sorry, okay, see, ಇಲ್ಲಿ ನೋಡಿ 37%, sorry, this is the wrong answer. Actual ನಮ್ದು ನೋಡ್ಕೊಡಿ, actual ನೋಡಿ ನಮ್ದು 47% increase ಆಗಿದೆ. I'm sorry. Okay. India's exports have been increased by 7.3% approximately how many billion dollars? Obviously ನೋಡ್ಕೊಡಿ, ಈ ತರ ಕಂಪ್ಯಾರಿಸನ್ ಕೇಳ್ತಾನ್ರಿ. ಕಂಪೇರ್ ಯಾಕಂದ್ರೆ ಈಗ ಕಂಟಿನ್ಯೂಸ್ಲಿ ಅಮೆರಿಕ is threatening. ಕಂಟಿನ್ಯೂಸ್ಲಿ ಅಮೆರಿಕ ಭಾರತನ ಥ್ರೆಟನ್ ಮಾಡ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ಏನ್ರಿ ಎಕ್ಸ್ಪೆಕ್ಟೇಷನ್ ಗೊತ್ತ್ರಿ, ಕಂಪ್ಯಾರಿಸನ್ ಇದ್ದೇ ಇರ್ತದೆ. ಎಕ್ಸ್ಪೆಕ್ಟೇಷನ್ ಕಂಪ್ಯಾರಿಸನ್ ಇದ್ದೇ ಇರ್ತದೆ. ಸೊ ಹೀಗಾಗಿ ಯೂಶಲಿ ಈ ತರ ಕ್ವಶನ್ಸ್ ಏನ್ ಗೊತ್ತ್ರಿ, ಕ್ವಶನ್ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಅಲ್ಲಿ ಕೇಳ್ತಾನೆ. ಅಂದ್ರೆ ಯೂಶಲಿ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ, ಲೈಕ್ SSC ಇರ್ಬೋದು, RRB ಇರ್ಬೋದು, MTS ಇರ್ಬೋದು, ಲೈಕ್ ಅಪ್ಕಮಿಂಗ್ IB ಇಂಟೆಲಿಜೆನ್ಸ್ ಬ್ಯೂರೋ ಇರ್ಬೋದು, ಅಂತಲ್ಲಿ ಈ ತರ ಕ್ವಶನ್ ಕೇಳ್ತಾನೆ. ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ 37 ಬಿಲಿಯನ್. ಸರ್ 1 ಬಿಲಿಯನ್ ಅಂದ್ರೆ ಎಷ್ಟೇ, ದಟ್ ಇಸ್ 100 crores. ಅಂದ್ರೆ 1 ಬಿಲಿಯನ್ ಅಂದ್ರೆ 100 ಕೋಟಿ. ಅಂದ್ರೆ ಇತ್ತೀಚೆಗೆ 2025 ಜುಲೈ ಟೈಮ್ ಅಲ್ಲಿ ಒಟ್ಟು 37 ಬಿಲಿಯನ್ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾರೆ. ಸೊ ಹೀಗಾಗಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಕೇಳಬೇಕಂದ್ರೆ ಇದು ಪ್ರತಿ ಸಲ ಕಂಪೇರ್ ಮಾಡ್ತಾನೆ ಇರ್ತಾರೆ. ಫೈನಾನ್ಷಿಯಲ್ ಅಥವಾ ತಿಂಗಳ ವೈಸ್ ಕಂಪೇರ್ ಮಾಡ್ತಾನೆ ಇರ್ತಾರೆ. ಇನ್ ಕೇಸ್ ಯಾರ್ದಾರು ಎಕ್ಸಾಮ್ ನೆಕ್ಸ್ಟ್ ನಾಳೆ ಇತ್ತಂದ್ರೆ ಇದನ್ನ ಬರ್ಕೊಡಿಲ್ಲ ತಾನೆ, ಜಸ್ಟ್ ನೋಡಿ ಸುಮ್ನೆ ಕೇಳಿ ಕೈ ಬಿಡ್ರಿ. ಯಾಕಂದ್ರೆ ಪ್ಲೀಸ್ ಡೋಂಟ್ ನೋಟ್ ದಿಸ್ ಒನ್. ಯಾಕಂದ್ರೆ ಇನ್ನು ನಿಮ್ಮ ಎಕ್ಸಾಮ್ ಇನ್ನೊಂದು 2 ತಿಂಗಳು 3 ತಿಂಗಳು ಇತ್ತಂದ್ರೆ ಪ್ಲೀಸ್ ಡೋಂಟ್ ಟಚ್ ದಿಸ್ ಕರೆಂಟ್ ಅಫೇರ್ಸ್. ಯಾಕಂದ್ರೆ ಇದು ತಿಂಗಳ ಬೇಸ್ ಮೇಲೆ ಕೇಳ್ತಾನೆ. ಓಕೆ, next one. Which position has India got among 193 countries and reasons in the human development? See, this is very important ರೀ. ನಿಮ್ಮ ಎಕ್ಸಾಮಿನೇಷನ್ ಗೆ ಸೂಚ್ಯಂಕಗಳನ್ನ ಒಂದು ಲಿಸ್ಟ್ ಮಾಡಿದ್ರೆ, ಸೂಚ್ಯಂಕಗಳಂದ್ರೆ ನಿಮ್ಮ ಎಕ್ಸಾಮ್ ಇದ್ದಾಗ 2025 ಪ್ರಮುಖ ಸೂಚ್ಯಂಕಗಳು ಅಂತೇಳಿ ನಿಮ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀರಿ. ಆದರೆ ಇಲ್ಲಿ ನಾವು ಇಂಡಿವಿಜುವಲ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ವಿಸ್ತಾರ ರೂಪವಾಗಿ ಮಾಡ್ಬೇಕ್ರಿ. ವಿಸ್ತಾರ ಸರ್ ಆಬ್ವಿಯಸ್ಲಿ ನೋಡ್ಕೊಡ್ರಿ. ಸಿ, ಮಾನವ ಅಭಿವೃದ್ಧಿ ಅನ್ನೋದು ಬಹಳ ಇಂಪಾರ್ಟೆಂಟ್ ರೀ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಹ್ಯಾಸ್ ಟು ಬಿ ದೇರ್, ಬಿಕಾಸ್ ವಿ ನೋ ದಟ್ richer becomes richer, poor becomes poor, then there is a obviously inequality. ಅಂದ್ರೆ ಶ್ರೀಮಂತರ ಆಗ್ತಾ ಇದ್ರೆ ಬಡವರು ಆಗ್ತಾ ಇದ್ರೆ ಇಬ್ಬರ ನಡುವೆ ಅಸಮಾನತೆ ಹೆಚ್ಚಿದರೆ ಮೇಲಿನ ಜನರು ಎಲ್ಲ ಮೂಲ ಸೌಕರ್ಯಗಳು ಸಿಗುತ್ತೆ, ಆದ್ರೆ ಕೆಳಗಿನ ಜನರಿಗೆ ಎಲ್ಲ ಮೂಲ ಸೌಕರ್ಯ ಸಿಕ್ಲಿಲ್ಲ ಅಂದ್ರೆ ಮಾನವ ಅಭಿವೃದ್ಧಿ ಆಗೋದು ಹೆಂಗ ಸರ್? ಮಾನವ ಅಭಿವೃದ್ಧಿ ಆಗ್ಬೇಕಂದ್ರ ಮೂಲ ಸೌಕರ್ಯಗಳು, ಆರೋಗ್ಯ, ಶಿಕ್ಷಣ, ಆಹಾರ, ಆರೋಗ್ಯ ಎಲ್ಲವೂ ಕವರ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇಲ್ಲಿ ಒಂದು ಕಂಪ್ಯಾರಿಸನ್ ಕೇಳ್ರಿ ಸರ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳ್ತಾನೆ. ಸೊ ಪ್ಲೀಸ್ ರಿಮೆಂಬರ್, ಭಾರತದ ರ್ಯಾಂಕ್ ಎಷ್ಟು ಅಂತ ಕೇಳ್ತಾನೆ. ಅವ್ನು ಕಂಪೇರ್ ಮಾಡಿದಾನೆ. ಇಲ್ಲಿ ನೋಡ್ರಿ 2022 ಇಲ್ಲಿ ನೋಡ್ರಿ ರಿಪೋರ್ಟ್ ಅಂದ್ರೆ ಹಳೆಯ ವರ್ಷದಿರ್ಬೋದು, ಆದ್ರೆ ಪಬ್ಲಿಷ್ ಆಗಿದ್ದೀಗ್ರಿ ಸರ್. ಈ ರಿಪೋರ್ಟ್ ಮೊನ್ನೆ ಜುಲೈದಲ್ಲಿ ಬಂದಂತೆ. ಅಂದ್ರೆ 2022 ಭಾರತ 133ನೇ ರ್ಯಾಂಕ್ ಇತ್ತು ಔಟ್ ಆಫ್ 193 ಕಂಟ್ರೀಸ್. ಸರ್ ಈಗ ರೀಸೆಂಟ್ಲಿ ಪಬ್ಲಿಷ್ ಆಗಿದೆ ಏನ್ ಗೊತ್ತ್ರಿ, 2023 ಅಂದ್ರೆ 130ನೇ ರ್ಯಾಂಕ್ 193 ಕಂಟ್ರೀಸ್. ಅಂದ್ರೆ ಸರ್ ನೀವ್ ಅನ್ಬೋದು ಸರ್ 23 ಕರೆಂಟ್ ಅಫೇರ್ಸ್ ಹಾಕೋಬೇಡ್ರಿ ಸರ್. 2023 ವರದಿ ಏನು ಮೊನ್ನೆ ಇತ್ತೀಚೆಗೆ ನೋಡ್ರಿ 2025 ಬಿಟ್ಟಾರ.
ಮೊನ್ನೆ ಜುಲೈದಲ್ಲಿ ಬಿಟ್ಟ. ಸೊ ಹೀಗಾಗಿ ನಿಮ್ಮ ಎಕ್ಸಾಮ್ ಕೇಳ್ಬೋದು, ಭಾರತ ಹಿಂದಿನ ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕಿಂತ ಈ ವರ್ಷದ ಅಥವಾ ಈ ಅವಧಿಯ ಸೂಚ್ಯಂಕ ಎಷ್ಟು ಸ್ಥಾನ ಅಭಿವೃದ್ಧಿ ಕಂಡಿದೆ ಅಂತ ಕೇಳಿದ್ರೆ, ಸರ್ ಹೌ ಮೆನಿ ಪ್ಲೇಸ್ ಇಂಡಿಯಾ ಹ್ಯಾವ್ ಜಂಪ್ಡ್ ಫ್ರಾಮ್ ಪ್ರೀವಿಯಸ್ ಅಸೆಸ್ಮೆಂಟ್ ಟು ದ ಕರೆಂಟ್ ಅಸೆಸ್ಮೆಂಟ್ ಕೇಳಿದ್ರೆ ದಟ್ ಇಸ್ 3 years. ಅಂದ್ರೆ 3 ಪ್ಲೇಸ್ ನಾವು ಮುಂದೆ ಬಂದೇವ್ರಿ. ಹಾಗಾದ್ರೆ ಮುಂದ್ ಬರ್ಲಿಕ್ಕೆ ನೋಡ್ರಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಆರೋಗ್ಯ ಬರ್ತದ್ರಿ, ನ್ಯಾಷನಲ್ ಹೆಲ್ತ್ ಮಿಷನ್ ಬರತ್ರಿ, ಶಿಕ್ಷಣ ಎಲ್ಲರ ಕಡೆ ಫೋಕಸ್ ಮಾಡತ್ತ. ಸೊ ಹೀಗಾಗಿ ಇದನ್ನ ಡೀಟೇಲ್ ಆಗಿ ನಾವು ಸಪರೇಟ್ ಇದ್ದ ಮಾಡ್ತೀವಿ, ಸೂಚ್ಯಂಕ ಸಪರೇಟ್ ಇದ್ದ. ಬಟ್ ಇಲ್ಲಿ ಸ್ವಲ್ಪ ನೋಡ್ಕೊಡಿ ಬ್ಯಾಕ್ ಗ್ರೌಂಡ್. ಹಾಗಾದ್ರೆ ಈ ರಿಪೋರ್ಟ್ ನ ಪಬ್ಲಿಷ್ಡ್ ಬೈ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಯಾಕಂದ್ರೆ ನೋಡ್ರಿ ಮನಿ ನೋಡ್ರಿ, ದಟ್ ಇಸ್ BB ಪಾತ್ಮೆ ಇಕ್ವೇಟರ್ ಪ್ರೈಸ್ ಅವಾರ್ಡ್ ಐತಲ್ಲ, ಇವರೇ ಕೊಡ್ತಾರೆ, UNDP. ಹಾಗಾದ್ರೆ ಇದು ಸ್ಥಾಪನೆ ಇದು 1965. ಇದರ ಮೂಲ ಕರ್ತವ್ಯ ದಟ್ ಇಸ್ ಪವರ್ಟಿ, ಬಡತನ ನಿರ್ಮೂಲನೆಗೆ ಫೋಕಸ್ ಮಾಡ್ತಾರೆ ಅವರು UNDP ದಟ್ ಇಸ್ 1965. ಹಾಗಾದ್ರೆ ಈ ರಿಪೋರ್ಟ್ ಪಬ್ಲಿಷ್ ಮಾಡ್ಬೇಕಾರೆ ಮೊದಲ ಅಂತ ಕೇಳ್ಬಿಡ್ತಾನೆ, ಯಾವಾಗ ಇದನ್ನ ಸ್ಟಾರ್ಟ್ ಮಾಡಿದ್ದು? ಸರ್ ಇದನ್ನ 1990 ಇಂದ ಸರ್ ಯಾರು ಪ್ರಪೋಸ್ ಮಾಡಿದ್ರು? ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಪಾಕಿಸ್ತಾನದ ಎಕನಾಮಿಸ್ಟ್ ಮೆಹಬೂಬ್ ಉಲ್ ಹಕ್. ನೆನಪಿಟ್ಕೊಡ್ರಿ ಇವ್ರು ಹೆಸರನ್ನ, ಯಾಕಂದ್ರೆ ಸಮ್ಟೈಮ್ಸ್ ನಿಮ್ ಎಕ್ಸಾಮ್ ಕೇಳ್ಬೋದ್ರಿ, ಹೂ ಇಸ್ ಕಾಲ್ಡ್ ಎಸ್ ಫಾದರ್ ಆಫ್ ಡೆಮೋಗ್ರಫಿ ಅಂತ ಕೇಳ್ತಾನೆ. ಅಂದ್ರೆ ಜನಸಂಖ್ಯಾ ಶಾಸ್ತ್ರದ ಪಿತಾಮಹ ಅಂದ್ರೆ ದಟ್ ಇಸ್ ಮೆಹಬೂಬ್ ಉಲ್ ಹಕ್ ಅಂತಂದ್ರೆ 1990 ಮೆಹಬೂಬ್ ಉಲ್ ಹಕ್ ಅಂದ್ರೆ ಪಾಕಿಸ್ತಾನದ ಅರ್ಥಶಾಸ್ತ್ರ ಮೆಹಬೂಬ್ ಉಲ್ ಹಕ್ ಮತ್ತು ಭಾರತದ ಅರ್ಥಶಾಸ್ತ್ರಜ್ಞ ದಟ್ ಇಸ್ ಅಮರ್ತ್ಯ ಸೇನ್ ಈ ಇಬ್ಬರು ಆರ್ಥಿಕ ತಜ್ಞರು ಇದ್ರ ಬಗ್ಗೆ ಪ್ರಪೋಸಲ್ ಕೊಟ್ಟು ಅವಾಗಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗಾಗಿ ನೋಡ್ರಿ, ಅಮರ್ತ್ಯ ಸೇನ್ ಅವರಿಗೆ 1998 ನೊಬೆಲ್ ಎಕನಾಮಿಕ್ ಪ್ರೈಸ್ ಸಿಕ್ಕತ್ರಿ. ಸೊ ಹೀಗಾಗಿ 1990 UNDP ಈ ವರದಿಯನ್ನು ಬಿಡ್ತಾರೆ. ಸೊ ಹೀಗಾಗಿ ರೀಸೆಂಟ್ಲಿ ಬಿಟ್ಟಿದ್ಯಾವ್ರಿ 2023. ಹಾಗಾದ್ರೆ ಇಲ್ಲಿ ಫಸ್ಟ್ ಪ್ಲೇಸ್ ಯಾರು ಬಂದಾರ? ಫಸ್ಟ್ ಪ್ಲೇಸ್ ದಟ್ ಇಸ್ ಐಸ್ಲ್ಯಾಂಡ್ ಬಂದೈತಿ. ಲಾಸ್ಟ್ ಪ್ಲೇಸ್ ಯಾರಿದ್ದಾರೆ? ಲಾಸ್ಟ್ ಪ್ಲೇಸ್ ದಟ್ ಇಸ್ ಸೌತ್ ಸುಡಾನ್. ನೆನಪಿಟ್ಕೊಡಿ, ಎಕ್ಸಾಮ್ ಅಲ್ಲಿ ನಿಮಗೆ ಸ್ವಲ್ಪ ಏನ್ರಿ ಸ್ಕೋರು ಕೇಳೋ ಚಾನ್ಸ್ ಇದೆ ರೀ. ಇಲ್ಲಿ ಬರಿತೀನಿ. ಫಸ್ಟ್ ಪ್ಲೇಸ್ ದಟ್ ಇಸ್ ಐಸ್ಲ್ಯಾಂಡ್, ಲಾಸ್ಟ್ ಪ್ಲೇಸ್ ದಟ್ ಇಸ್ ಸೌತ್ ಸುಡಾನ್ ಅಂದ್ರೆ 193 ಅಂದ್ರೆ ಯಾರು? ರಾಷ್ಟ್ರ ಸೌತ್ ಸುಡಾನ್. ನೆಕ್ಸ್ಟ್ ಭಾರತ ಎಷ್ಟು ಬಂದೈತ್ರಿ ಈಗ? 130th. ಎಷ್ಟು? 193 ವಿಶ್ವಸಂಸ್ಥೆ ದೇಶಗಳಲ್ಲಿ. ಹಾಗಾದ್ರೆ ಸ್ಕೋರ್ ಎಷ್ಟು? 0.675. ಇಂಡಿಯಾದ ಸ್ಕೋರು ಕೇಳ್ತಾನೆ, ನೆನಪಿಟ್ಕೊಡ್ರಿ. ಎಲ್ಲಾ ಅಂಶಗಳನ್ನ ಸೇರ್ಕೊಂಡು ಸ್ಕೋರು ಕೇಳೋ ಸಾಧ್ಯತೆ. ದಟ್ಸ್ ವೈ 6.75 ಅನ್ನೋ ಸಾರಿ 0.685 ಈ ತರ ಪ್ರಶ್ನೆಗಳು ಕೇಳ್ತಾನೆ. ಯಾಕಂದ್ರೆ ಎಷ್ಟು ಸ್ಕೋರ್ ಅಂತಾನೆ ಕೇಳ್ತಾನೆ. ಸೊ ಹೀಗಾಗಿ ರ್ಯಾಂಕಿಂಗ್ ಜೊತೆಗೆ ನೀವು ಸ್ಕೋರ್ ನೆನ್ಪಿಟ್ಕೊಡ್ರಿ. ಸೊ ಹೀಗಾಗಿ ಈ ಕರೆಂಟ್ ಅಫೇರ್ಸ್ ನಿಮ್ಮ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್. ಅದಕ್ಕೆ ಸ್ವಲ್ಪ ಅಲ್ಲಿ BB ಪಾತಿಮನ್ ಅವ್ರ ಜೊತೆ ಇದನ್ನ ಯಾಕಂದ್ರೆ ಅಲ್ಲಿ ಇಕ್ವೇಟರ್ ಪ್ರಶಸ್ತಿನ ಕೂಡ UNDP ಕೊಡ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಸಮ್. Okay, next one. According to the state-wise data, that is National Payment Corporation of India. ನೋಡ್ರಿ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ನೋಡ್ಕೊಡ್ರಿ, ನಮ್ಮಲ್ಲಿ ಇಂಡಿಯಾದಲ್ಲಿ ನೋಡ್ಕೊಡ್ರಿ RBI ಮತ್ತು ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಅಂತಿದೆ. ಅಂದ್ರೆ ಭಾರತದಲ್ಲಿರುವ ಎಲ್ಲ ಬ್ಯಾಂಕ್ಗಳು ಕೂಡ ಒಂದು ಅಸೋಸಿಯೇಷನ್ ಮಾಡ್ಕೊಡ್ರಿ. RBI ಮತ್ತು ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಒಂದು ನಿರ್ಧಾರ ತಗೊಂಡ್, ಏನಪ್ಪಾ ನಾವು ಆನ್ಲೈನ್ ಪೇಮೆಂಟ್ ಗೆ ಒಂದು ನಿರ್ಧಾರನ ಒಂದು ಪ್ಲಾಟ್ಫಾರ್ಮ್ ತರಬೇಕು. ದಟ್ ಇಸ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇದಕ್ಕೆ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಆಕ್ಟ್ 2007 ಮುಖಾಂತರ ಸರ್ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ 2008 ಎಕ್ಸಾಮ್ ಅಲ್ಲಿ ಕೇಳಬಹುದು, ಯಾವ ಕಾಯ್ದೆ ಅಡಿಯಲ್ಲಿ NPCL ಸ್ಥಾಪಿಸಲಾಗಿದೆ? ದಟ್ ಇಸ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನು ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಆಕ್ಟ್ 2007 ಅಡಿಯಲ್ಲಿ ಸ್ಥಾಪನೆ ಮಾಡಿ. ಯಾರ ಪ್ರಸ್ತಾವನೆ ಮೇಲೆಗೆ? RBI ಮತ್ತು ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಅಂತ ಹೇಳ್ತಾರೆ. ಇಂಡಿಯನ್ ಬ್ಯಾಂಕಿಂಗ್ ಸರ್ ಇದೇನೇನು ಕೆಲಸ ಮಾಡಿದ್ರೆ? ಸರ್ ಹಲವು ಕೆಲಸಗಳು ಅದರಲ್ಲಿ ನೋಡ್ಕೊಡಿ. ಆನ್ಲೈನ್ ಪೇಮೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ನೋಡ್ರಿ, ನೀವು ತಿಳಿಸ್ಬೇಕಾದ್ರೆ ನೋಡಿ, ನಾವು ಯಾವಾಗ ಪೇಮೆಂಟ್ ಮಾಡ್ತೀವಿ, ಎಕ್ಸಾಂಪಲ್ ನಾ ಈಗ ಫೋನ್ ಪೇ ಗೂಗಲ್ ಪೇ ಮಾಡಿರ್ತೇನೆ, ನನ್ನ ಅಮೌಂಟ್ ಅಂದ್ರೆ ನನ್ನ ಅಕೌಂಟ್ ಕ್ರೆಡಿಟ್ ಆಗಿದೆ, ನನ್ನ ಅಕೌಂಟ್ ಅಮೌಂಟ್ ಡೆಬಿಟ್ ಆಗಿದೆ, ನನಗೆ ಯಾರಿಗೆ ಕಳಿಸ್ತಾ ಇಲ್ಲ ಅವ್ರ ಅಕೌಂಟ್ ಇನ್ನೂ ಹೋಗಿಲ್ಲ ಅಂದಾಗ ಏನ್ ಮಾಡ್ತೇನೆ ನಾನು? ಸರ್ ಅಮೌಂಟ್ ಬಂದಿಲ್ಲ ಆಯ್ತು, ಬಟ್ ಯಾರ್ದ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಯಾರ್ದೋ ಒಂದು ಏಜೆನ್ಸಿ ಇರ್ಬೇಕಲ್ಲ. ಸೊ ಹೀಗಾಗಿ NPCL ದಟ್ ಇಸ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇಲ್ಲಿ ಏನ್ ಕೇಳತ್ತಾನ್ರಿ? ಯಾವ ರಾಜ್ಯ UPI, ವಾಟ್ ಯು ಮೀನ್ ಬೈ UPI? ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್.
ಓಕೆ, ಇಂಟರ್ಫೇಸ್ ಅಂದ್ರೆ ಏನ್ ಗೊತ್ತ್ರಿ, ಎರಡು ವ್ಯವಸ್ಥೆಗಳ ಮಧ್ಯೆ ಕಮ್ಯುನಿಕೇಟ್ ಮಾಡೋದಕ್ಕೆ ಏನಂತ ಗೊತ್ತ್ರಿ, ವ್ಯವಸ್ಥೆಗಳು. ನಂದು ಎಕ್ಸ್ ಬ್ಯಾಂಕ್ ಇದೆ, ನಿಮ್ದು ವೈ ಬ್ಯಾಂಕ್ ಇದೆ. ಈಗ ನಾನು ಫೋನ್ ಪೇ ಮಾಡ್ಬೇಕಾರ ನನ್ನ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕದು, ನಿನ್ನ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಇಂಟರ್ಫೇಸ್ ಇಸ್ ನಥಿಂಗ್ ಬಟ್ ಏನು ಗೊತ್ತ್ರಿ, ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಸಿಸ್ಟಮ್ ಕಾಲ್ಡ್ ಎಸ್ ಇಂಟರ್ಫೇಸ್. ಹೀಗಾಗಿ UPI ಅತಿ ಹೆಚ್ಚು ಬಳಕೆ ಮಾಡಿದ್ಯಲ್ರಿ ಮಹಾರಾಷ್ಟ್ರದಲ್ಲಿ, ಅತಿ ಹೆಚ್ಚು ಬಳಕೆ ಮಾಡಿದ್ದು ಮಹಾರಾಷ್ಟ್ರ, ಅತಿ ಹೆಚ್ಚು UPI ಬಳಕೆ ಮಾಡಿದ್ದು ಮಹಾರಾಷ್ಟ್ರ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ತರ ಕರೆಂಟ್ ಅವರ್ಸ್ ನಿಮ್ಗೆ ಎಕ್ಸಾಮ್ ಕೇಳ್ತಾರೆ. ಹಾಗಾದ್ರೆ ನ್ಯಾಷನಲ್ ಪೇಮೆಂಟ್ ಆಫ್ ಕಾರ್ಪೊರೇಷನ್ ಅಂತ ಬಂದಾಗ ಸೆಟಲ್ಮೆಂಟ್ ಅಂತ ಬಂದೈತಿ, ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಅಂತ ಬಂದಾಗ ಪ್ಲೀಸ್ ಯು ಶುಡ್ ಬಿ ಅವೇರ್ ಅಬೌಟ್ ದಟ್ ಇಸ್ IMPS ಅಂದ್ರೆ ಏನು, ದಟ್ ಇಸ್ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತ ನೀವು IMPS ಅಂತ ನೆನ್ಪಿಟ್ಕೊ. ನೆಕ್ಸ್ಟ್ RTGS ಬ್ಯಾಂಕಿಂಗ್ ಹೋರಿತೀರಿ ಅನ್ಕೋತೀರಿ ಸರ್. ಇತ್ತೀಚಿನ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅಲ್ಲಿ ಅವ ಸ್ವಲ್ಪ ಬ್ಯಾಂಕಿಂಗ್ ಅವೇರ್ನೆಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ರೀಸೆಂಟ್ಲಿ ದೇ ಆರ್ ಆಸ್ಕಿಂಗ್ ಕ್ವಶನ್ಸ್ ಆನ್ ದಟ್ ಇಸ್ ಬ್ಯಾಂಕಿಂಗ್ ಅವೇರ್ನೆಸ್. ದಟ್ ಇಸ್ IMPS ನೋಡ್ಕೊಡ್ರಿ, RTGS ಅನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಏನ್ ಮಾಡ್ತೀರಿ, ದಟ್ ಇಸ್ ನೆಫ್ಟ್. ಸರ್ ನನ್ನ ಅಮೌಂಟ್ ಸ್ವಲ್ಪ ನೆಫ್ಟ್ ಮಾಡದೈತಿ ಅಂದಾಗ ಸರ್ ಏನೋ ರೆಸ್ಟ್ರಿಕ್ಷನ್ ಇದ್ದಾಗಲ್ಲ ನಾನು ಒಂದು ಬಿಟ್ಟು ಇನ್ನೊಂದು ಆಪ್ಷನ್ ಹೋದು. ಸರ್ ಇಫ್ ಐ ಹ್ಯಾವ್ ಅ ರೆಸ್ಟ್ರಿಕ್ಷನ್ ದೆನ್ ಓನ್ಲಿ ಐ ಆಮ್ ಗೋಯಿಂಗ್ ಫಾರ್ ಆಲ್ಟರ್ನೇಟ್ ವೇ, ರೈಟ್? ಹಾಗೆ ಇವೆಲ್ಲ ಕಾನ್ಸೆಪ್ಟ್ ಬಗ್ಗೆ ನೋಡ್ಕೊಡ್ರಿ. ಬೇಕಾದ್ರೆ ನಿಮ್ಗೆ ಏನಾರ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ರಿ ಬ್ಯಾಂಕಿಂಗ್ ಜನರಲ್ ಅವೇರ್ನೆಸ್. ಯಾಕಂದ್ರೆ PSI 2020 ಅಲ್ಲಿ ಏನ್ ಕೇಳಿದ್ ಗೊತ್ತ್ರಿ, ಕರೆಂಟ್ ಅಕೌಂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಂತ ಕೇಳಿದ್ರೆ ಚಾಲ್ತಿ ಖಾತೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಈ ತರ ಕ್ವಶನ್ ಕೇಳಿದ್ರೆ. ಸೊ ಹೀಗಾಗಿ ನಿಮಗೆ ಏನಾದ್ರು ಬ್ಯಾಂಕಿಂಗ್ ಜನರಲ್ ಅವೇರ್ನೆಸ್ ಬೇಕಾಗಿದ್ರೆ ಜಸ್ಟ್ ಕಮೆಂಟ್ ಮಾಡ್ರಿ. ಡೆಫಿನೆಟ್ಲಿ ಬೇಸ್ಡ್ ಆನ್ ಯುವರ್ ಕಮೆಂಟ್ ಅದಕ್ಕೂ ಒಂದು ಸಪರೇಟ್ ಆಗಿ ಸೀರೀಸ್ ತಗೊಂಡ್ಬರ್ತೀವಿ. ಯಾಕಂದ್ರೆ ಅಟ್ ಲೀಸ್ಟ್ 1 ಅಥವಾ 2 ಕ್ವಶನ್ ದೇ ಆರ್ ಆಸ್ಕಿಂಗ್ ರಿಗಾರ್ಡಿಂಗ್ ಬ್ಯಾಂಕಿಂಗ್ ಇನ್ಫಾರ್ಮೇಶನ್, ಅಂದ್ರೆ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಮೇಲೆ ಮತ್ತು ಬ್ಯಾಂಕಿಂಗ್ ಫಂಕ್ಷನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದೇನೆ. ಏನಾದ್ರು ನಿಮ್ಗೆ ಬೇಕಾದ್ರೆ ಪ್ಲೀಸ್ ಮೆನ್ಷನ್ ಇನ್ ಕಮೆಂಟ್ ಬಾಕ್ಸ್. ಡೆಫಿನೆಟ್ಲಿ ವಿಲ್ ಪ್ರೊವೈಡ್ ಓಕೆ ಒನ್ ಮೋರ್ ವಿಡಿಯೋ ಫಾರ್ ಸಪರೇಟ್ಲಿ ಬ್ಯಾಂಕಿಂಗ್ ಅವೇರ್ನೆಸ್, ಅಂದ್ರೆ ಬ್ಯಾಂಕಿಂಗ್ ಅವೇರ್ನೆಸ್ಗೆ ಒಂದು ಸಪರೇಟ್ ವಿಡಿಯೋ ಮಾಡೋಣ್ರಿ. ಓಕೆ, ಇಸ್ ಇಟ್ ಕ್ಲಿಯರ್ ನಾವು? ಐ ಹೋಪ್ ಇವತ್ತಿನ ಸೆಷನ್ ಅಲ್ಲಿ ಕ್ವಶನ್ಸ್ ಶಾರ್ಟ್ ಇರ್ಬೋದ್ರಿ, ಬಟ್ ಕಾನ್ಸೆಪ್ಟ್ ಜಾಸ್ತಿ ಇದೆ. ಅಂದ್ರೆ ಬರ್ತಾ ನಾವು ಕಾನ್ಸೆಪ್ಟ್ ನ ಕಡಿಮೆ ಮಾಡ್ಕೊಂಡು ಸ್ವಲ್ಪ ಕರೆಂಟ್ ಅಫೇರ್ಸ್ ಜಾಸ್ತಿ ಮಾಡ್ಕೊಂತ ಹೋಗೋಣ್ರಿ. ಇಸ್ ಇಟ್ ಕ್ಲಿಯರ್ ನಾವು? ಐ ಹೋಪ್. ಇನ್ನು ಪ್ರೀವಿಯಸ್ ವಿಡಿಯೋಸ್ ಯಾರು ನೋಡಿದ್ರೆ ಪ್ಲೀಸ್ ಗೋ ಅಂಡ್ ವಾಚ್. ಯಾಕಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ವಲ್ಪ ಎಲಾಬ್ರೇಟಿವ್ ಭಾಳ ಹೋಗಿದ್ದೀನಿ, ಸೊ ದ್ಯಾಟ್ ನಿಮ್ಮ ಮೈಂಡ್ ಕೂಡ ಒಂದು 360 ಡಿಗ್ರಿ ವರ್ಕ್ ಆಗಲಿ ಅಂತೇಳಿ. ಸೊ ಪ್ಲೀಸ್ ಆಲ್ಮೋಸ್ಟ್ ಆಲ್ ಒಂದು 10 ವಿಡಿಯೋಸ್ ಆಗಿದ್ದೀರಿ. ಪ್ಲೀಸ್ ಕಂಟಿನ್ಯೂಟಿ ಅಂಡ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಆಫ್ ಸಕ್ಸಸ್ ರೀ. ಸೊ ಹೀಗೆ ಪ್ರೀವಿಯಸ್ ವಿಡಿಯೋಸ್ ನೋಡ್ಕೊಡ್ರಿ. ನಿಮಗೆ ಏನೇ ಬೇಕಾದ್ರೂ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ರಿ. ಯಾಕಂದ್ರೆ ನಿಮ್ಮ ಫೀಡ್ಬ್ಯಾಕ್ ನಮಗೆ ಫ್ಯೂಲ್ ಅಂತ ಇದೆ. ಆಲ್ವೇಸ್ ಐ ಸೆಡ್ ದಿಸ್ ಒನ್, ದ ಸ್ಟೂಡೆಂಟ್ ಫೀಡ್ಬ್ಯಾಕ್ ಆಲ್ವೇಸ್ ಗೋಯಿಂಗ್ ಟು ಬಿ ಫ್ಯೂಲ್ ಫಾರ್ ಫ್ಯಾಕಲ್ಟಿ ಪ್ರಿಪರೇಷನ್. ನಿಮ್ಮ ಫೀಡ್ಬ್ಯಾಕ್ ಮೇಲೆ ನಮ್ಮ ಪ್ರಿಪರೇಷನ್ ಜಾಸ್ತಿ ಆಗತ್ರಿ, ಅಂದ್ರೆ ವಿ ಕ್ಯಾನ್ ಗಿವ್ ಬೆಸ್ಟ್ ರೀ. ಇಲ್ಲ ನೀವು ಸುಮ್ಮನೆ ನೋಡ್ತಾ ಇದ್ರೆ ನಾವು ಸುಮ್ಮನೆ ಮಾಡ್ತಾ ಅಂದಾಗ ಗ್ರೋತ್ ಇರಂಗಿಲ್ಲ. ಅದಕ್ಕೆ ಒಂದು ಮಾತಿದ್ರಿ, ಕಟ್ಟಿಟ್ಟ ಬುದ್ಧಿ ಕೊಳಿತೈತಿ, ಬಿಚ್ಚಿಟ್ಟ ಬುದ್ಧಿ ಬೆಳಿತೈತಿ ಅಂತ. ನಾಲೆಜ್ ಹ್ಯಾಸ್ ಟು ಶೇರ್ ಫ್ರಮ್ ಪರ್ಸನ್ ಟು ಪರ್ಸನ್, ದೆನ್ ಓನ್ಲಿ ಇಟ್ ವಿಲ್ ಗ್ರೋ. Otherwise it is not going to grow, right? That's why ನಿಮಗೆ ಏನ್ ಬೇಕು ನೀವು ಕೇಳ್ರಿ, definitely we will serve that. Okay, but ಕೇಳ್ರಿ, because we know that is article 19(1) and subclause A, freedom of expression ಇದೆ, ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಅಟ್ ಲೀಸ್ಟ್ ನಿಮ್ಮ ಎಕ್ಸ್ಪ್ರೆಷನ್ ನಿಮ್ಮ ಗ್ರೋತ್ ಯೂಸ್ ಮಾಡ್ಕೊಡಿ. ಅನ್ನೆಸೆಸರಿ ಯಾವುದೋ ವಿಡಿಯೋ ಕಮೆಂಟ್ ಹೊಡೆಯೋದಕ್ಕೆ ಇಟ್ಸ್ ಬೆಟರ್ ಟು ಕಮೆಂಟ್ ಆನ್ ಯುವರ್ ಲೈಫ್. ಅಂದ್ರೆ ನಿಮ್ಗೆ ಏನ್ ಬೇಕು ಕೇಳ್ರಿ, ಡೆಫಿನೆಟ್ಲಿ ವಿಲ್ ಪ್ರೊವೈಡ್ ರೀ. ಬಟ್ ಪ್ಲೀಸ್ ಕಂಟಿನ್ಯೂಟಿ ಇಟ್ಕೊಡ್ರಿ, ಪ್ರೀವಿಯಸ್ ವಿಡಿಯೋಸ್ ನೋಡ್ಕೊಡ್ರಿ. ನಿಮಗೆ ಏನಾದ್ರೂ ಮಾಹಿತಿ ಚೆನ್ನಾಗಿದೆ ಪ್ಲೀಸ್ ಫಾರ್ವರ್ಡ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ, ಬಿಕಾಸ್ ಸಮ್ ಸ್ಟೂಡೆಂಟ್ಸ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಗೊತ್ತಿರಲ್ಲ. ಪ್ಲೀಸ್ ಸಜೆಸ್ಟ್ ದೆಮ್. ಓಕೆ, ಸೊ ಪ್ಲೀಸ್ ನೆಕ್ಸ್ಟ್ ವಿಡಿಯೋದಿಂದ ಮತ್ತೆ ಇನ್ನೂ ಒಂದಿಷ್ಟು ಹೊಸ ಕಾನ್ಸೆಪ್ಟ್ ತಗೊಂಡ್ಬರಂದ್ರಿ. ಅಲ್ಲಿ ತನ ಪ್ಲೀಸ್ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಗೈಸ್.